ಓಕೆ, ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರತಿ ವಾರದ ಗೂಗಲ್ ಮೀಟ್ ಸರಣಿ ನೈಸರ್ಗಿಕ ಕೃಷಿ ಮುಂದಿನ ಹಾದಿ ಈ ಸರಣಿಯ ಇವತ್ತಿನ ಸಂಚಿಕೆ 22 ಅಕ್ಟೋಬರ್ 2025 ಬುಧವಾರ. ಈ ದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹೊತ್ತು ನಾವು ಆಯ್ದುಕೊಂಡಿರ್ತಕ್ಕಂಥ ವಿಷಯ ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳು. ಯಾವ ರೀತಿ ನಾವು ನಮ್ಮ ಸಸ್ಯಗಳಿಗೆ ಸಂರಕ್ಷಣೆಯನ್ನು ಕೊಡಬೇಕಾಗತ್ತೆ, ಯಾವ ರೀತಿ ಸಸ್ಯ ಬಾಧೆಗಳು ಒಳಗಾಗ್ತವೆ, ಅವೆಲ್ಲವನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಗಮನಿಸ್ತಾ ಹೋಗೋಣ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ವೀಕ್ಲಿ ವೆಬಿನಾರ್ on Google Meet on this series called Natural Farming, The Way Ahead. This is the title we have given it to this series. Since June 12th, we are connecting every Wednesday 8:30 p.m. regularly. This is the 17th or 18th episode. I will thank all of you for staying connecting with me in all these weeks and motivating me to come back with every week with one or the other different subject related to natural farming. And our aim is to make it very simple. Natural farming made simple. That is the tagline we have given. So we will try to understand how simplification can be done in managing our farms on the principles of natural farming. ನೈಸರ್ಗಿಕ ಕೃಷಿಯ ಮೂಲ ತತ್ವಗಳನ್ನು ಆಧರಿಸಿ ನಮ್ಮ ಕೃಷಿಯನ್ನು ನಾವು ನಿರ್ವಹಣೆ ಮಾಡ್ಕೋತಾ ಬರ್ತಾ ಇದ್ದೀವಿ. ಅದನ್ನು ಹೇಗೆ ನಾವು ಸುಲಭವಾಗಿ ಸರಳವಾಗಿ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ಬುಧವಾರದ ಒಂದು ವೆಬ್ ಸರಣಿ ಗೂಗಲ್ ಮೀಟ್ನಲ್ಲಿ ನಾವು ನೇರ ಪ್ರಸಾರದಲ್ಲಿ ಸೇರ್ತಾ ಇದ್ದೀವಿ. ಇದರಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಇದರದ್ದು ರೆಕಾರ್ಡ್ ಸಮೇತ ನಿಮಗೆ ಸಿಗ್ತಾ ಇದೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೇಗಪ್ಪ ನೈಸರ್ಗಿಕ ಕೃಷಿಯಲ್ಲಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ಉದ್ದೇಶ ಏನಿರಬೇಕು, ಗುರಿ ಏನಿರಬೇಕು ಅಂದರೆ ನಾವು ಇದನ್ನು ಸರಳವಾಗಿ ಕಡಿಮೆ ವೆಚ್ಚದಲ್ಲಿ ಪರಿಸರಕ್ಕೆ ಹತ್ತಿರವಾದಂಥ ಒಂದು ಕೃಷಿಯನ್ನು ನಡೆಸಬೇಕಾಗತ್ತೆ. ಇದರಲ್ಲಿ ಒಳಸರಿಗಳ ವೆಚ್ಚವನ್ನು ಕಮ್ಮಿ ಮಾಡಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಪುನರುತ್ಪಾದಕವಾದಂಥ ಅಥವಾ ಸುಸ್ಥಿರವಾದಂಥ ಒಂದು ಕೃಷಿಯನ್ನು ನಾವು ನೈಸರ್ಗಿಕ ಕೃಷಿ ಅಂತ ಕರಿತೀವಿ. ದಿ ನ್ಯಾಚುರಲ್ ಫಾರ್ಮಿಂಗ್ should be regenerative, renewable, sustainable and environmental friendly. It doesn't demand too much of input cost and dependencies. This is the aim and objective of natural farming. The focus is also drawn towards less input cost, less external dependencies for inputs, less intervention, leave it to the nature, less use of labor, so don't make too much of interventions to achieve higher productivity and reduce cost of production. Our main primary aim is to reduce the cost of production, thereby enhance profitability in our farming management, farming practices. ಒಳಸರಿಗಳ ವೆಚ್ಚವನ್ನು ಕಡಿಮೆ ಮಾಡ್ತಾ ಬರಬೇಕು, ಪರಾವಲಂಬನೆಯನ್ನು ಕಮ್ಮಿ ಮಾಡಬೇಕು, ಅನಗತ್ಯ ಕೆಲಸಗಳನ್ನು ಮಾಡಬಾರ್ದು, ಹಸ್ತಕ್ಷೇಪ ಮಾಡಬಾರ್ದು, ಪ್ರಕೃತಿ ಜೊತೆ ಕೈ ಜೋಡಿಸ್ಕೋಬೇಕು, ಕೃಷಿ ಕಾರ್ಮಿಕರ ಅವಲಂಬನೆಯನ್ನು ನಾವು ಕಡಿಮೆ ಮಾಡ್ಕೋತಾ ಬರಬೇಕು. ಒಟ್ಟಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಮ್ಮ ನೈಸರ್ಗಿಕ ಕೃಷಿ ಸುಸ್ಥಿರವಾಗುತ್ತೆ ಮತ್ತು ಲಾಭದಾಯಕವಾಗುತ್ತೆ ಅನ್ನೋದನ್ನು ನಾವು ಗುರಿಯಾಗಿ ಇಟ್ಕೊಂಡಿದ್ದೀವಿ. The other primary aim and objective of natural farming is to produce quality and nutrient-rich food grains for all. So which should have pesticide residues free. So the food grains what we produce in our natural farming practice should have lot of nutritional value without any chemical, pesticide residues, etc. And this should restore the health of consumers, restore the biodiversity and create a better environment to manage. ನೈಸರ್ಗಿಕ ಕೃಷಿಯ ಇನ್ನೊಂದು ಮುಖ್ಯವಾದ ಗುರಿ ಏನಪ್ಪ ಅಂದರೆ ವಿಷರಾಸಾಯನಿಕ ಶೇಷಾಂಶಗಳಿಲ್ಲದಂತಹ ಉತ್ಕೃಷ್ಟವಾದ ಪೋಷಕಾಂಶಗಳುಳ್ಳಂತಹ ಒಂದು ರೀತಿಯ ಆಹಾರ ಉತ್ಪಾದನೆ ನಾವು ಮಾಡಬೇಕಾಗಿದೆ. ಇದರಿಂದ ನಮ್ಮ ಗ್ರಾಹಕರ ಆರೋಗ್ಯ ರಕ್ಷಣೆ ಆಗುತ್ತೆ, ಪರಿಸರದಲ್ಲಿ ಜೀವ ವೈವಿಧ್ಯತೆ ಸೃಷ್ಟಿಯಾಗುತ್ತೆ ಮತ್ತು ಪರಿಸರದ ಸಂರಕ್ಷಣೆ ಸಹ ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಿರ್ತೀವಿ. ಫ್ರೆಂಡ್ಸ್, ಇನ್ ದಿಸ್ ವೀಕ್ಲಿ ಎಪಿಸೋಡ್ ಆಫ್ ಅವರ್ ವೆಡ್ನೆಸ್ಡೇ 8:30 p.m. webinar today, that is 22nd October 2025. So our focus is on plant protection and management. So what are all the various challenges for a plant when it is growing in our farm? Plant means our commercial crop, and what are the challenges and how one can prepare to manage it. So that's what we're going to discuss today's episode in detail. ಈ ವಾರದ ಗೂಗಲ್ ಮೀಟ್ ಸರಣಿ ಅಂದರೆ ಬುಧವಾರ, ಇಂದು 22 ಅಕ್ಟೋಬರ್ 25 ಬಲಿಪಾಡ್ಯಮಿ, ದೀಪಾವಳಿಯ ದಿನ. ಈ ದಿನ ನಾವು ಆಯ್ದುಕೊಂಡಂಥ ವಿಷಯ ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ಸಂರಕ್ಷಣೆ. ನಾವು ಹೇಗೆ ಸಸ್ಯ ಸಂರಕ್ಷಣೆ ಮಾಡಿಕೊಂಡು ನಿರ್ವಹಣೆ ಮಾಡ್ತೀವಿ ಅನ್ನೋದನ್ನು ವಿವರವಾಗಿ ತಿಳಿತಾ ಹೋಗೋಣ. So what are the possible threats for a commercial crop or a plantation? What we do in our farm are the following.
So the possible threats can be classified into 5 categories. One is soil-bound harmful bacteria and fungus, which will cause its own diseases onto the plant. So soil-bound diseases we call it as. Airborne viruses, which will definitely create problems. Pest and parasitic effects on our growing plant, commercial plant. Insects infection and its effects. And the last one is external stress factors. There are so many stress factors the plants will go through. So you have listed about 6 such parameters which will likely to affect our growing plants. ನಾವು ನೈಸರ್ಗಿಕ ನಮ್ಮ ಬೆಳೆ ಸಸ್ಯಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಯಾಕೆ ನಾವು ಈ ಸಸ್ಯ ಸಂರಕ್ಷಣೆಗಳ ಕಡೆ ಗಮನ ಕೊಡಬೇಕು, ಸಸ್ಯಗಳಿಗೆ ಯಾವ ರೀತಿ ತೊಂದರೆಗಳು ಉಂಟಾಗುತ್ತೆ ಅನ್ನೋದನ್ನು ಗಮನಿಸಿದ್ರೆ ಈ 6 ವಿಷಯಗಳನ್ನು ನಾವು ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಇವತ್ತಿನ ಒಂದು ವಿವರಣೆಗೆ. ಮೊದಲನೇದು ಮಣ್ಣು ಆಧಾರಿತ ಮಣ್ಣಿನಿಂದ ಬರತಕ್ಕಂತಹ ರೋಗಾಣುಗಳಿಂದ ಆಗ್ತಕ್ಕಂಥ ಬಾಧೆಗಳು, ಸಾಯಿಲ್ ಬೌಂಡ್ ಡಿಸೀಸಸ್, ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು, ಮತ್ತು ಏರ್ಬೋರ್ನ್ ವೈರಸ್ಸಿಂದ ಅಥವಾ ಗಾಳಿಯಲ್ಲಿ ಪ್ರಸಾರವಾಗಿ ಬರ್ತಕ್ಕಂಥ ಸೂಕ್ಷ್ಮಜೀವಿಗಳು ಅಥವಾ ವೈರಸ್ಗಳಿಂದ ಆಗ್ತಕ್ಕಂಥ ಹಾನಿ. ಪೆಸ್ಟ್ ಆ್ಯಂಡ್ ಪ್ಯಾರಾಸಿಟಿಕ್ಸ್ ಅನಿಮಲ್ಸ್ ಕ್ರಿಮಿಗಳು ಮತ್ತು ಪರಭಕ್ಷಕಗಳು. ಈ ಕ್ರಿಮಿಗಳು ನಮ್ಮ ಬೆಳೆಯನ್ನು ತಿಂದು ನಾಶ ಮಾಡುತ್ತವೆ ಮತ್ತು ಅದನ್ನು ತಿಂದಂಥ ಉಪಕಾರಿದಂಥ ಪರಭಕ್ಷಕಗಳು ಬಂದು ನಮ್ಮ ಉಪಕಾರಿ ಕೀಟಗಳನ್ನು ಹಾನಿ ಮಾಡುತ್ತವೆ. ಈ ಕ್ರಿಮಿಗಳು ಮತ್ತು ಪರಭಕ್ಷಕಗಳು ಹೇಗೆ ನಮ್ಮ ಬೆಳೆ ಸಸ್ಯಗಳಿಗೆ ತೊಂದರೆ ಮಾಡ್ತವೆ, ಅದಕ್ಕೆ ಯಾವ ರೀತಿ ನಾವು ಮುಂಜಾಗ್ರತೆ ತಗೋಬೇಕು ಅನ್ನೋದನ್ನು ಗಮನಿಸೋಣ. 4ನೇದಾಗಿ ಕೀಟಬಾಧೆಗಳು ಮತ್ತು ಬಾಧನೆಗಳು. ಸೊ ಕೀಟಗಳು ಬಂದು ಬಾಧನೆ ಮಾಡುತ್ತವೆ. ಆ ಕೀಟಬಾಧೆಗಳು ಯಾವ ರೀತಿ ಇರುತ್ತೆ, ಕೀಟದ ಬಾಧೆಗೆ ಒಳಗಾದ ಸಸ್ಯ ಯಾವ ರೀತಿ ಒತ್ತಡಕ್ಕೆ ಒಳಗಾಗುತ್ತೆ ಮತ್ತು ಕೀಟಬಾಧೆಗಳನ್ನು ನಿಯಂತ್ರಣ ಮಾಡೋದು ಹೇಗೆ ಅದನ್ನು ನಾವು ನೋಡ್ತಾ ಹೋಗೋಣ. ಅಂತಿಮವಾಗಿ 5ನೇದು ಸೊ ಸಾಕಷ್ಟು ಒತ್ತಡಗಳು, ಬಾಹ್ಯ ಒತ್ತಡಗಳು ಅಂತ ಕರಿತೀವಿ. ಈ ರೀತಿ ಬಾಹ್ಯ ಒತ್ತಡಗಳು ನಮ್ಮ ಗಿಡಗಳಿಗೆ ಆವಾಗ ಸೃಷ್ಟಿಯಾಗ್ತಾ ಇರುತ್ತೆ. ಅದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ತೇವಾಂಶದಲ್ಲಿ ಬದಲಾವಣೆ, ಉಷ್ಣಾಂಶದಲ್ಲಿ ಬದಲಾವಣೆ, ಪೋಷಕಾಂಶದಲ್ಲಿ ಕೊರತೆ, ಮತ್ತು ಮಣ್ಣಿನ ಗುಣಧರ್ಮದಲ್ಲಿ ಆಗತಕ್ಕಂಥ ಬದಲಾವಣೆಗಳು, ಮತ್ತು ನಾವು ಗಿಡವನ್ನು ಬೇರೆ ಕಡೆಯಿಂದ ತಂದು ನಾಟಿ ಮಾಡ್ತೀವಲ್ಲ, ಟ್ರಾನ್ಸ್ಪ್ಲಾಂಟಿಂಗ್ ಸ್ಟ್ರೆಸ್ ಅಂತ ಹೇಳ್ತೀವಿ, ತಂದು ನಾಟಿ ಮಾಡಿದಾಗ ಆಗತಕ್ಕಂಥ ಒತ್ತಡಗಳು. ಈ ರೀತಿ ಸಾಕಷ್ಟು ಒತ್ತಡಗಳನ್ನು ನಮ್ಮ ಬೆಳೆ ಸಸ್ಯಗಳು ಒಳಗಾಗ್ತವೆ. ಆ ಒತ್ತಡಗಳು ಯಾವುವು, ಯಾಕಾಗುತ್ತೆ, ಮತ್ತು ಆ ಒತ್ತಡಗಳನ್ನು ನಿರ್ವಹಣೆ ಮಾಡೋದು ಹೇಗೆ, ಇವೆಲ್ಲವನ್ನು ನಾವು ತಿಳಿತಾ ಹೋಗೋಣ. ಸೊ ದಿಸ್ ಆರ್ ಆಲ್ ದ 6 ಮೇನ್ ಪ್ಯಾರಾಮೀಟರ್ಸ್. 5 soil bound diseases, the virus infections, pest and parasitic effects, insects infections and effects, and lastly external stress factors. These are all the 6 possible challenges our growing plants will undergo in our farm, and for which you have to prepare and protect them. ಈ 5 ವಿಧಗಳನ್ನು ನಾವು ವಿವರವಾಗಿ ತಿಳಿತಾ ಹೋಗೋಣ. ಅದಕ್ಕೆ ಮುಂಚೆ we should have what's called plant protection policy, PPP. What is plant protection policy? That needs to be planned and managed during the initial phase of our natural farming management and should consider the above factors and can be prepared. When you prepare our PPP, plant protection policy, we have to consider the above 5 parameters and you have to plan various aspects or management practices to protect our plants against those threats. So what are this PPP? And this is required only at the initial stage of our farming practices. ಸೊ ನಾವು ನೈಸರ್ಗಿಕ ಕೃಷಿ ಮಾಡುವಾಗ ಪ್ರಾಥಮಿಕ ಹಂತದಲ್ಲಿ ನಾವು ಕೃಷಿ ಪ್ರಾರಂಭ ಮಾಡಿದ ಪ್ರಥಮ ವರ್ಷಗಳಲ್ಲಿ ಈ ರೀತಿಯ ನಮ್ಮ ಬೆಳೆ ಸಸ್ಯಗಳಿಗೆ ಬಾಧೆಗಳು ಉಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು ಸಂರಕ್ಷಣಾ ವ್ಯವಸ್ಥೆ ಯೋಜನೆಯನ್ನು ನಾವು ರೂಪಿಸ್ಕೋಬೇಕಾಗತ್ತೆ. ಈ ಸಂರಕ್ಷಣಾ ವ್ಯವಸ್ಥೆ ಯೋಜನೆಯನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ರೂಪಿಸ್ಕೊಂಡು ಬೆಳೆ ಸಸ್ಯಗಳನ್ನು ನಿರ್ವಹಣೆ ಮಾಡ್ತಾ ಬರ್ತೀವಿ. ಸೊ ದಿ ಪಾಪ್ಯುಲರ್ 5 M's that are critical for natural farming management will also influence our plant protection policies. So we always discuss about these 5 M's. What are all these 5 M's and how they interconnect and how one can manage these 5 M's in our natural farming practices such that our farming become productive and profitable. So these 5 M's will also have a role in pest management or providing or avoiding various challenges to the plants, growing plants. Let's discuss those 5 M's with respect to plant protection policies. ನೈಸರ್ಗಿಕ ಕೃಷಿಯ ಮೂಲ ತತ್ವಗಳಲ್ಲಿ ನಾವು ಈ 5 ಎಮ್ಗಳನ್ನು ನಾವು ನೋಡ್ತಾ ಬರ್ತಿರ್ತೀವಿ. ಈ 5 ಎಮ್ಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ, ಅದರಿಂದ ಹೇಗೆ ನಮ್ಮ ಕೃಷಿ ಆರೋಗ್ಯವಾಗಿರುತ್ತೆ ಮತ್ತು ಫಲಪ್ರದವಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಇವತ್ತು ಸಹ ಈ ಬೆಳೆ ಸಂರಕ್ಷಣೆಯ ಸಸ್ಯ ಸಂರಕ್ಷಣೆ ಯೋಜನೆಯ ಭಾಗವಾಗಿ ಈ 5 ಎಮ್ಗಳು ಯಾವ ರೀತಿ ಪರಿಣಾಮ ಬೀರುತ್ತವೆ ಅನ್ನೋದನ್ನು ಈ ಸ್ಲೈಡಲ್ಲಿ ಗಮನಿಸ್ತಾ ಹೋಗೋಣ. So what are these 5 M's? The appropriate moisture will reduce the exponential growth of harmful bacteria and fungus in the plant root zone. So moisture is very important. Moisture has to be appropriate. If there is a change in moisture parameter, it causes
excessive growth of harmful bacteria and fungus. So moisture plays an important role. The moisture with mulching and application of manure, the organic manure, all these three, so will help the beneficiary microbes, the fourth M, to perform better. So microbes will perform better only when there is an appropriate moisture, a good amount of mulching or an organic manure presented to it. So that will help the beneficiary microbes to perform better. Once our beneficiary microbes are performing better in our soil, so that will reduces most of the negative effect which may be causing through the growth of harmful bacteria and fungus in our soil. So effective microbial performance is influenced by optimum moisture, appropriate mulching and application of manure. By providing these 3 M's, the fourth M, the microbe will going to manage, thereby the soil will be healthy and our crop plant will be healthy. ಮಣ್ಣಿನಲ್ಲಿ ಸದಾಕಾಲ ಸೂಕ್ತ ತೇವಾಂಶ ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡದೇ ಇರೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಹೆಚ್ಚು ಕಮ್ಮಿ ಆದಾಗ ಅಪಕಾರಿ ಸೂಕ್ಷ್ಮಜೀವಿಗಳು, ಫಂಗಸ್ಗಳು ಮತ್ತು ದುಂಡಾಣುಗಳು ಜಾಸ್ತಿ ಬೆಳೀತವೆ. ಈ ಹಾನಿಕಾರಕ ಶಿಲೀಂಧ್ರಗಳು ಮತ್ತು ದುಂಡಾಣುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಉಪಕಾರಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗತ್ತೆ. ಹಾಗಾಗಿ ತೇವಾಂಶವನ್ನು ಎಷ್ಟು ಬೇಕೋ ಅಷ್ಟು ಕಾಪಾಡಬೇಕು, ಮುಚ್ಚಿಗೆ ಮಾಡಿಡಬೇಕು. ಮೇಲ್ಮಣ್ಣಿನಲ್ಲಿ ಯಾವಾಗಲೂ ಮುಚ್ಚಿಗೆ ಇರಬೇಕು ಮತ್ತು ಸಾವಯವ ಗೊಬ್ಬರ ಸಾಧ್ಯವಾದಷ್ಟು ನಮ್ಮ ಕೃಷಿ ಭೂಮಿಯಲ್ಲೇ ಉತ್ಪಾದನೆ ಮಾಡಿ ಸಾವಯವ ಗೊಬ್ಬರವನ್ನು ಬಳಸಬೇಕು. ಇವೆಲ್ಲವನ್ನು ಮಾಡೋದ್ರಿಂದ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಆಹಾರ ಕೊಡ್ತೀವಿ. ಹಾಗಾಗಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಉಪಕಾರಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವುಗಳು ಈ ನಮ್ಮ ಬೆಳೆ ಸಸ್ಯಗಳಿಗೆ ಆಗಬಹುದಾದಂಥ ಹಾನಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತವೆ. ಹಾಗಾಗಿ ಈ 4 ಎಮ್ಗಳು, ಮಾಯಿಶ್ಚರ್, ಮಲ್ಚಿಂಗ್, ಮೆನ್ಯೂರ್ ಮತ್ತು ಮೈಕ್ರೋಬ್ಸ್, ಈ 4 ಎಮ್ಗಳನ್ನು ನಾವು ಗಮನಿಸೋದ್ರಿಂದ ಅಥವಾ ಜೋಡಿಸ್ಕೊಳ್ಳೋದ್ರಿಂದ ಈ ಬೆಳೆ ಸಸ್ಯಗಳಿಗೆ ಬರತಕ್ಕಂಥ ಒಂದು ಬಾಧೆಯನ್ನು ನಾವು ಪ್ರಾರಂಭದಲ್ಲೇ ನಿಯಂತ್ರಣ ಮಾಡ್ಬೋದು. The other ecosystem development such as weed diversity, green ring around the green plants, companion plants establishment, perennial green manure plants on bunds and internal roadsides, growing timber value plants and on the peripheries and the life fencing plants. So these are all called ecosystem development parameters. When one in a natural farming practices, in our design, if we implement all these things on the day one itself, this will result in what is creation of a biodiversity. Once we create this biodiversity and create this microclimate, then most of it nature will take care. This manages the plant protection as per the principles of natural farming. So natural farming principle will align with the nature. Nature likes diversity, so that biodiversity we can create. How do we create biodiversity in our farm? From the initial phase itself, we are going to plan all these things. While planting our commercial plants, we encourage weed diversity. We create green ring around the green plant and every basin of the plant. We add at least a pair of companion plants on either side of our commercial plant. We also plant perennial green manuring plants such as Glycidia, etc. Wherever possible on the both the sides, on the bunds, on the internal road sides. Also we add timber value plants on the peripheries and obviously life fencing plants. So this combination of vegetation which we will grow along with your commercial plants will result in creation of a biodiversity and a microclimate. This biodiversity is well managed by our natural farming management. Thereby our plants will be always healthy. ನೈಸರ್ಗಿಕ ಕೃಷಿಯ ಮೂಲ ಸಿದ್ಧಾಂತ ಏನಪ್ಪ ಅಂದರೆ ವೈವಿಧ್ಯತೆ. ಈ ವೈವಿಧ್ಯತೆಯನ್ನು ನಾವು ಸೃಷ್ಟಿ ಮಾಡಿದ್ರೆ ಪ್ರಕೃತಿ ಎಲ್ಲವನ್ನು ನಿರ್ವಹಣೆ ಮಾಡುತ್ತೆ. ನಮ್ಮ ಬೆಳೆ ಸಸ್ಯಗಳಿಗೆ ಯಾವುದೇ ರೀತಿ ಬಾಧೆಗಳು ಉಂಟಾದರೂ ಅದನ್ನು ಸ್ವಯಂ ನಿಯಂತ್ರಣ ಮಾಡುವಂಥ ಶಕ್ತಿ ನಮ್ಮ ಪ್ರಕೃತಿಗೆ ಇದೆ. ಅದನ್ನು ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಪ್ರಾರಂಭದಲ್ಲೇ ಯೋಜನೆ ಮಾಡಿ ರೂಪಿಸ್ಕೋಬೇಕು. ಯಾವುದಪ್ಪ ವೈವಿಧ್ಯತೆಗಳನ್ನು ತರಬೇಕು, ಯಾವುದನ್ನು ಮಾಡೋದ್ರಿಂದ ನಮ್ಮ ಕೃಷಿ ಭೂಮಿಯಲ್ಲಿ ಆ ವೈವಿಧ್ಯತೆ ಸೃಷ್ಟಿಯಾಗುತ್ತೆ ಅಂತ ಗಮನಿಸೋದಾದರೆ ಕಳೆ ವೈವಿಧ್ಯತೆ. ನಾವು ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ದೀವಿ. ಸೊ ಕಳೆಗಳನ್ನು ನಾವು ಸಾಕಷ್ಟು ಬೆಳೆಸಬೇಕು ಮತ್ತು ಅದರಲ್ಲಿ ವೈವಿಧ್ಯತೆ ಸೃಷ್ಟಿ ಮಾಡಬೇಕು. ನಾವು ಯಾವುದೇ ಗಿಡ ನಾಟಿ ಮಾಡಿದಾಗ ಹಸಿರು ಗಿಡಕ್ಕೆ ಹಸಿರು ಬಳೆ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡ್ತೀವಿ. ಅಲ್ಪಾವಧಿ ಸಾರ್ವಜನಿಕ ಸ್ಥಿರೀಕರಣ ಸಸ್ಯದ ಬೀಜಗಳಾದಂಥ ಸೆಣಬು, ಡಯಂಚ, ಹುರುಳಿ ಇವೆಲ್ಲವನ್ನು ಯೂಸ್ ಮಾಡಿ ನಾವು ಗಿಡಕ್ಕೆ ಹಸಿರು ಬಳೆ ಸೃಷ್ಟಿ ಮಾಡ್ತೀವಿ. ಮತ್ತು ಪ್ರತಿ ಬೆಳೆ ಸಸ್ಯದ ಎರಡೂ ಭಾಗದಲ್ಲಿ ಸಂಗಾತಿ ಸಸ್ಯಗಳನ್ನು ಜೋಡಿಸ್ತಾ ಬರ್ತೀವಿ. ಸಾರ್ವಜನಿಕ ಸ್ಥಿರೀಕರಣ ಸಂಗಾತಿ ಸಸ್ಯಗಳನ್ನು ಜೋಡಿಸ್ತೀವಿ. ಮತ್ತು ಬದುಗಳಲ್ಲಿ ಮತ್ತು ಒಳರಸ್ತೆ ಎರಡೂ ಬದಿಯಲ್ಲಿ
ಬಹುವಾರ್ಷಿಕ ಹಸಿರೆಲೆ ಗೊಬ್ಬರದ ಗಿಡಗಳಾದಂಥ ಗ್ಲಿರಿಸಿಡಿಯಂ ಮತ್ತು ಇತರ ಗಿಡಗಳನ್ನು ಜೋಡಿಸ್ತಾ ಬರ್ತೀವಿ. ನಮ್ಮ ಬೇಲಿಯುದ್ದಕ್ಕೂ ಜೀವಂತ ಬೇಲಿ ಸಸ್ಯಗಳನ್ನು ಹಾಕ್ತೀವಿ ಮತ್ತು ನಮ್ಮ ವೃತ್ತಾಕಾರದ ಹೊರಭಾಗದ ರಸ್ತೆಯ ಒಳಭಾಗದಲ್ಲಿ ಅರಣ್ಯ ವೃಕ್ಷಗಳನ್ನು ಜೋಡಿಸ್ತೀವಿ. ಇವೆಲ್ಲವನ್ನೂ ಮಾಡೋದರಿಂದ, ಎಲ್ಲ ಉಪಕ್ರಮಗಳಿಂದ ನಾವು ಒಂದು ರೀತಿಯ ಸಸ್ಯ ವೈವಿಧ್ಯತೆಯನ್ನು ಸೃಷ್ಟಿ ಮಾಡ್ತೀವಿ. ಈ ಸಸ್ಯ ವೈವಿಧ್ಯತೆಯು ಜೀವ ವೈವಿಧ್ಯತೆಯ ಸೃಷ್ಟಿಗೆ ಕಾರಣವಾಗುತ್ತೆ. ಯಾವಾಗ ಈ ಸಸ್ಯ ವೈವಿಧ್ಯತೆ ಮತ್ತು ಜೀವ ವೈವಿಧ್ಯತೆ ಸೃಷ್ಟಿಯಾಗುತ್ತೆ ನಮ್ಮ ಕೃಷಿ ಭೂಮಿಯಲ್ಲಿ, ಆ ವೈವಿಧ್ಯತೆಯನ್ನು ಪ್ರಕೃತಿ ಇಷ್ಟಪಡುತ್ತೆ. ಹಾಗಾಗಿ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಪ್ರಕೃತಿಯೇ ನಮ್ಮ ವಾಣಿಜ್ಯ ಬೆಳೆಗಳ ಸಂರಕ್ಷಣೆ ಮಾಡಲಿಕ್ಕೆ ಈ ಎಲ್ಲ ಅಂಶಗಳು ಕಾರಣ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಮಿತ್ರ, ಇದು ಬಹಳ ಮುಖ್ಯ. ಸೊ ನಾವು ಈ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಗಮನ ಕೊಡೋಣ. ಇದರಲ್ಲೇ ಸ್ವಯಂ ನಿಯಂತ್ರಣ ನಮ್ಮ ಕೃಷಿ ಭೂಮಿಯಲ್ಲಿ ಆಗುತ್ತೆ ಅನ್ನೋದನ್ನು ಗಮನಿಸೋಣ. Thus, during the graduating stage of natural farming, one needs to focus and establish such key elements of natural cycle support. So, as we are graduating towards natural farming from our day one, so our preparations, planting and management should be in the direction of creating biodiversity, such that the nature cycle will support the crops for any kind of protection against diseases. ಆದ್ದರಿಂದ ನಮ್ಮ ನೈಸರ್ಗಿಕ ಕೃಷಿಯ ಪ್ರಾರಂಭದಲ್ಲಿಯೇ ನಾವು ಈ ರೀತಿಯ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಸೃಷ್ಟಿ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಾ ಬಂದರೆ ಒಂದು ಸಹಜ ಪ್ರಕ್ರಿಯೆಯಿಂದ ನಮ್ಮ ಸಸ್ಯಗಳಿಗೆ ಸ್ವಯಂ ರಕ್ಷಣೆ ಸಿಗುತ್ತೆ. ನಮ್ಮ ಒಂದು ಹಸ್ತಕ್ಷೇಪ, ಇಂಟರ್ವೆನ್ಷನ್ ಇಲ್ಲಿ ಬೇಕಾಗಲ್ಲ ಅನಿಸುತ್ತೆ. ಇದು ಬಹಳ ಮುಖ್ಯ. ಸಾವಯವ ಕೃಷಿಗೂ ನೈಸರ್ಗಿಕ ಕೃಷಿಗೂ ಒಂದು ಬಹಳ ಮುಖ್ಯವಾದ ಒಂದು ಇದನ್ನು ಗಮನಿಸ್ಬೋದು. ನೈಸರ್ಗಿಕ ಕೃಷಿನಲ್ಲಿ ನಾವು ವೈವಿಧ್ಯತೆ ಸೃಷ್ಟಿ ಮಾಡಿ ಪ್ರಕೃತಿ ಬಿಟ್ಬಿಡ್ತೀವಿ. ಪ್ರತಿ ಸಲ ನಮ್ಮ ಇಂಟರ್ವೆನ್ಷನ್ ಬೇಕಾಗಲ್ಲ. Let us explore each of these possible threats for plants and possible protection planning for the same. We have listed about 5 parameters of threats for a growing plants. So we understand these 5 in detail and what are the precautions one has to take in mitigating these threats to our growing commercial plants. ನಮ್ಮ ಬೆಳೆ ಸಸ್ಯಗಳಿಗೆ ಬಾಧಿಸ್ತಕ್ಕಂಥ ವಿವಿಧ ಕಂಟಕಗಳನ್ನು ನಾವು 5 ಹೆಡ್ಡಿಂಗ್ನಲ್ಲಿ ಇವತ್ತು ಮಾತಾಡ್ತಾ ಇದ್ದೀವಿ. ಈ ಕಂಟಕಗಳು ಯಾವುದು ಮತ್ತು ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಯಾವ ರೀತಿ ಯೋಜನೆಗಳನ್ನು ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಕೃಷಿಯ ನಿರ್ವಹಣೆ ಮಾಡಬೇಕು ನೈಸರ್ಗಿಕ ಕೃಷಿಯನ್ನು ಅನ್ನೋ ವಿವರವನ್ನು ಈಗ ತಿಳಿತಾ ಹೋಗೋಣ. ಸೊ 5 ವಿಧಗಳನ್ನು ನಾವು ವಿವರವಾಗಿ ಗಮನಿಸೋಣ. The first one is soil-borne diseases. So this is very common in most of the farmlands when we start our farming, because our soil is progressing towards its healthiness status. It will not be healthy. So when we start planting our plants on our soil, so it's based on the condition of the soil, the plants will get affected by these soil-borne diseases. So the challenges such as replacing the topsoil. This is very, very important. If you remove or replace your topsoil, it is the root cause of microbial imbalance in the topsoil. Once the microbial imbalance is there in our topsoil, that results because of we keep removing or replacing our topsoil. So thereby the soil become unhealthy, or the microbial imbalance will create. This microbial imbalance will expose the soil and that become absence of beneficiary microbes. So as there is absence of beneficiary microbes or less percentage of beneficiary microbes, this results in excess growth of harmful bacteria and fungus in our new plant root zones. So when we plant our plants in our new soil, if the soil has undergone through a cycle of removing or replacing the topsoil, there is a want of microbes, beneficiary microbes. This is because the microbes are very less. If there is a favorable condition for the harmful microbes, harmful bacteria and funguses to develop, they develop faster than the beneficiary microbes and they cause stress or a problem to the root zone of our commercial plants. ಅನಾವಶ್ಯಕವಾಗಿ ನಾವು ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣನ್ನು ಬದಲಾವಣೆ ಮಾಡ್ತಾ ಇರ್ತೀವಿ. ಇಲ್ಲ ಹಿರಿ ಮಣ್ಣು ತೆಗೆದು ಬೇರೆ ಕಡೆಗೆ ಹಾಕ್ತೀವಿ, ಇಲ್ಲಿ ಬೇರೆ ಕಡೆಯಿಂದ ಮಣ್ಣು ತಂದು ನಮ್ಮ ಕೃಷಿ ಭೂಮಿ ಮೇಲೆ ಹಾಕ್ಕೊತೀವಿ. ಈ ರೀತಿ ಮೇಲ್ಮಣ್ಣನ್ನು ಬದಲಾವಣೆ ಮಾಡೋದ್ರಿಂದ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಉಪಕಾರಿ ಸೂಕ್ಷ್ಮಜೀವಿಗಳ ಪ್ರಭೇದಗಳು ಮತ್ತು ಸಾಂದ್ರತೆಗಳು ಕಡಿಮೆ ಆಗುತ್ತೆ. ಸ್ಪೀಷೀಸ್ ಆ್ಯಂಡ್ ಡೆನ್ಸಿಟಿ ಆಫ್ ಮೈಕ್ರೋಬ್ಸ್, ಇದನ್ನು ಮೈಕ್ರೋಬಯೋಮ್ ಅಂತಲೂ ಹೇಳ್ತೀವಿ. ಇದಿಷ್ಟು ನಾವು ಅಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ರೀತಿಯ ಸನ್ನಿವೇಶದಲ್ಲಿ, ಅಂದರೆ ನಮ್ಮ ಸೂಕ್ಷ್ಮಜೀವಿಗಳ ಸಾಂದ್ರತೆ ಕಮ್ಮಿ ಇರುವಂಥ ಸನ್ನಿವೇಶದಲ್ಲಿ ಒಂದು ಪೂರಕವಾದ ವಾತಾವರಣ ಸೃಷ್ಟಿಯಾದಾಗ, ಯಾವುದಕ್ಕೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳಿಗೆ ಬೆಳಿಲಿಕ್ಕೆ ಒಂದು ಪೂರಕ ವಾತಾವರಣ ಸೃಷ್ಟಿಯಾದ ತಕ್ಷಣ ಅವುಗಳು ತಮ್ಮ ಸಂತತಿಯನ್ನು ಜಾಸ್ತಿ ಮಾಡಿಕೊಳ್ತವೆ. ಯಾವಾಗ ಹಾನಿಕಾರಕ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೋ ಅವು ನಮ್ಮ ಬೆಳೆ ಸಸ್ಯಗಳ ಬೇರು ವಲಯದಲ್ಲಿ ಕಂಟಕವಾಗ್ತವೆ. ಬೇರಿನಲ್ಲಿ ತಮ್ಮದೇ ಆದಂಥ ತೊಂದರೆಯನ್ನು ಕೊಡ್ತವೆ. ಹಾಗಾಗಿ ನಮ್ಮ ಮಣ್ಣಿನಿಂದ ಬರ್ತಕ್ಕಂಥ ಕಾಯಿಲೆಗೆ ಮುಖ್ಯವಾದ ಕಾರಣ ನಮ್ಮ ಮೇಲ್ಮಣ್ಣು
ನಮ್ಮ ಮೇಲ್ಮಣ್ಣಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಮತ್ತು ನಮ್ಮ ಮೇಲ್ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಮತ್ತು ಪ್ರಭೇದವನ್ನು ನಾವು ಬೆಳೆಸ್ಕೊತಾ ಹೋಗಬೇಕು. ಅಲ್ಲಿವರೆಗೂ ಈ ಒಂದು ಮಣ್ಣಿನಿಂದ ಬರ್ತಕ್ಕಂಥ ಕಾಯಿಲೆಗಳು ನಮ್ಮ ಬೆಳೆ ಸಸ್ಯಗಳಿಗೆ ಕಾಡ್ತಾ ಇರ್ತವೆ. Improper water management such as excess moisture for an extended time is called waterlogging, can also help in breeding the harmful bacteria in the topsoil. For various reasons, if we don't have a proper water management system in our farmland, or there is a sudden excess rain like it is happening nowadays, so there is a possibility of waterlogging. What is waterlogging means? Excess moisture for an extended time. This is the favorable condition for harmful bacteria and fungus to breed. So this will overtake the population of this harmful bacteria and fungus will overtake the beneficiary microbes strength. Thereby it causes the effect onto our growing plant. ಅಸಮರ್ಪಕ ತೇವಾಂಶ ನಿರ್ವಹಣೆ ಅಂತಂದರೆ ಏನಪ್ಪ ಅಂದರೆ ಸಾಕಷ್ಟು ತೇವಾಂಶವನ್ನು ಜಾಸ್ತಿ ದಿನ ತನಕ ಇಟ್ಕೊಂಡಾಗ, ಭಾರಿ ಮಳೆ ಬಂದಾಗ ನಮ್ಮ ನೀರಿನ ನಿರ್ವಹಣೆ ಮೇಲ್ಮಣ್ಣಿನಲ್ಲಿ ಸರಿ ಇಲ್ಲದೆ ಇದ್ದಾಗ ಈ ಹಾನಿಕಾರಕ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವು ಜಾಸ್ತಿ ಆದಾಗ ಉಪಕಾರಿ ಸೂಕ್ಷ್ಮಜೀವಿಗಳಿಗಿಂತನೂ ಇವುಗಳ ಸಂಖ್ಯೆ ಜಾಸ್ತಿ ಆದಾಗ ನಮ್ಮ ಮಣ್ಣಿನಲ್ಲಿ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಮತ್ತು ಬೆಳೆ ಸಸ್ಯಗಳ ಬೇರು ವಲಯದಲ್ಲಿ ಅವು ತಮ್ಮದೇ ಆದಂಥ ಪ್ರಭಾವವನ್ನು ಬೇರಕ್ಕೆ ಶುರು ಮಾಡ್ತವೆ. ದ ಅದರ್ ಫ್ಯಾಕ್ಟರ್ಸ್ ಸಚ್ ಆಸ್ ಟಿಲ್ಲಿಂಗ್, use of weedicides, soil erosions, etc. also results in microbial imbalance and cause damage to the plants. Essentially, we are looking at undisturbed environment we have to create. The moment we disturb the topsoil by tilling, or we apply some weedicides, or we don't manage the soil erosion properly, that means there is a challenge for the microbial imbalance. So the microbes will go to the imbalance status, and that will cause the damage to the plants because of the harmful bacteria. ಇತರ ಅನಗತ್ಯ ಉಪಕ್ರಮಗಳಾದಂಥ ಅನಗತ್ಯವಾಗಿ ಉಳುಮೆ ಮಾಡೋದು, ಕಳೆನಾಶಕಗಳನ್ನು ಬಳಸೋದು ಮತ್ತು ಮಣ್ಣು ಸವೆತಕ್ಕೆ ಮುಚ್ಚಿಗೆ ಮಾಡದಲ್ಲೇ ಮಣ್ಣನ್ನು ಕೊಚ್ಚಿ ಹೋಗೋ ಥರ ಮಣ್ಣು ಸವೆತಕ್ಕೆ ದಾರಿ ಮಾಡಿಕೊಡೋದು, ಇವೆಲ್ಲವನ್ನೂ ಮಾಡುವಂಥ ಕೃಷಿ ಪ್ರಯೋಗಗಳಿಂದ ಉಪಕಾರಿ ಸೂಕ್ಷ್ಮಗಳ ಸಂಖ್ಯೆ ಕ್ಷೀಣಿಸ್ತಾ ಬರುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಅಪಕಾರಿ ದುಂಡಾಣುಗಳು ಮತ್ತು ಶಿಲೀಂಧ್ರಗಳು ನಮ್ಮ ಬೆಳೆ ಸಸ್ಯಗಳ ಮೇಲೆ ಅನಾರೋಗ್ಯಕ್ಕೆ ಕಾರಣವಾಗ್ತವೆ. ಹಾಗಾಗಿ ಈ ಕೆಲವು ಈ ಪ್ರಯೋಗಗಳಿದೆಯಲ್ಲ, ಉಳುಮೆ ಮಾಡೋದು, ಕಳೆನಾಶಕ ಹೊಡೆಯೋದು, ಆಮೇಲೆ ಮಣ್ಣು ಕೊಚ್ಚೋಗೋ ಥರ ತೆಗೆದಿಡೋದು, ಮುಚ್ಚಿಗೆ ಮಾಡದೇ ಇರೋದು, ಇವೆಲ್ಲವನ್ನು ನಾವು ಪ್ರಾರಂಭದಲ್ಲೇ ನಾವು ಗಮನಿಸ್ತಾ ಬಂದರೆ ಸೊ ಮಣ್ಣಿನಿಂದ ಬರ್ತಕ್ಕಂಥ ಕಾಯಿಲೆಗಳನ್ನು ಕಡಿಮೆ ಮಾಡ್ತಾ ಬರ್ಬೋದು. ದ ಪಾಸಿಬಲ್ ರೆಮಿಡೀಸ್ ಟು ಓವರ್ಕಮ್ ದಿಸ್ ಚಾಲೆಂಜಸ್ ಆರ್ ಅಗೈನ್ don't displace the topsoil, which is a very key factor. Practice zero tilling. There is no justification for tilling in natural farming, particularly for horticulture crops. Provide mulching always. Give importance to mulching, which avoids the soil erosion and maintains optimum moisture. Add manure to strengthen the soil, increase the soil organic carbon or the humus in our soil, which helps the microbes and plants to be healthy. And add microbes initial stages. It's called microbial inoculation. Only in the initial stages add microbes, but later feed microbes. Maintain appropriate moisture all the time. These are the key management practices. If you follow these management practices, our soil will be healthy and our plants will be healthy. ಈ ರೀತಿಯ ಬಾಧೆಗಳಿಂದ ನಮ್ಮ ಬೆಳೆ ಸಸ್ಯಗಳನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂದರೆ ಮೇಲ್ಮಣ್ಣಿನ ರಕ್ಷಣೆ ಮಾಡಬೇಕು. ಮೇಲ್ಮಣ್ಣನ್ನು ಬದಲಾಯಿಸಬಾರ್ದು. ಉಳುಮೆ ರಹಿತ ಕೃಷಿಗೆ ನಮ್ಮನ್ನು ನಾವು ಹೊಂದಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಉಳುಮೆ ಮಾಡಿ ಈ ಮಣ್ಣನ್ನು ಹೊರಗಡೆ ತೆಗೆದಿಡಬಾರ್ದು. ಮತ್ತು ಮುಚ್ಚಿಗೆ ಕಡೆ ಗಮನ ಕೊಡಬೇಕು. ಸಾಕಷ್ಟು ಮುಚ್ಚಿಗೆ, ಒಣ ಮುಚ್ಚಿಗೆ ಮತ್ತು ಹಸಿರು ಮುಚ್ಚಿಗೆಗಳನ್ನು ಬೆಳೆದು ನಾವು ಮುಚ್ಚಿಗೆ ಮಾಡ್ತಾ ಬರಬೇಕು. ಮತ್ತು ತೇವಾಂಶ ನಿರ್ವಹಣೆ ಮಾಡಬೇಕು. ಅತಿಯಾದ ತೇವಾಂಶ ಇಲ್ಲದೆ ಥರ ನೋಡ್ಕೋಬೇಕು. ತೇವಾಂಶ ನಿರ್ವಹಣೆ ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ನಮ್ಮ ಉಪಕಾರಿ ಜೀವಿಗಳಿಗೆ ಆಶ್ರಯ ಮತ್ತು ಆಹಾರವನ್ನು ನಾವು ಕೊಡ್ತೀವಿ. ಇದನ್ನು ಕೊಡೋದ್ರಿಂದ ನಮ್ಮ ಸಹಜ ಕೃಷಿ ನಿರ್ವಹಣೆ ಸಹಜವಾಗಿ ಆಗುತ್ತೆ. ಮಣ್ಣು ಆರೋಗ್ಯವಾಗಿರುತ್ತೆ ಮತ್ತು ಬೆಳೆ ಸಸ್ಯಗಳು ಆರೋಗ್ಯವಾಗಿರುತ್ತೆ. ಬೆಳೆ ಸಸ್ಯಗಳಿಗೆ ಬರಬಹುದಾದಂಥ ಮಣ್ಣಿನ ತೊಂದರೆಗಳು, ಸಾಯಿಲ್ ಬಾರ್ನ್ ಡಿಸೀಸಸ್, ಅವುಗಳು ಸಹ ಕಡಿಮೆ ಆಗುತ್ತೆ. The second reasons to worry about our plant protection or the challenges for our growing plants are viruses. These airborne viruses we call it as. So these viruses are a common universal challenge for a growing plant. These viruses can affect the growing plant in its earliest stage, that is vegetative growth phase, and causes stress to the plants. So what these viruses will do, the virus will affect the growing plant in this early stage, vegetative growth phase we call it as. In this stage only these viruses will come and attack the growing crops and create stress, due to which our plants will suffer. ಈ ಒಂದು ವಾಯುಗಾಮಿ ವೈರಸ್ಗಳ ತೊಂದರೆ ನಮ್ಮ ಬೆಳೆ ಸಸ್ಯಗಳಿಗೆ ಒಂದು ಕಾಡುತ್ತಕ್ಕಂಥ ಒಂದು ಪೀಡೆ. ಈ
ಈ ವೈರಸ್ಗಳು ಬೆಳೆ ಸಸ್ಯಗಳ ಸಸ್ಯಾಭಿವೃದ್ಧಿ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲೇ ಬಂದು ಬಾಧೆಯನ್ನು ಉಂಟು ಮಾಡ್ತವೆ. ಈ ಬಾಧೆಯಿಂದ ನಮ್ಮ ಬೆಳೆ ಸಸ್ಯಗಳು ಒತ್ತಡಕ್ಕೆ ಒಳಗಾಗ್ತವೆ, ಅವುಗಳ ಬೆಳವಣಿಗೆ ಕುಂಠಿತವಾಗುತ್ತೆ ಮತ್ತು ಬೆಳೆ ನಾಶವಾಗುತ್ತೆ ಅಥವಾ ಫಸಲಿನ ಗುಣಮಟ್ಟ ಮತ್ತು ಇಳುವರಿ ಕಮ್ಮಿ ಆಗುತ್ತೆ. ಹಾಗಾಗಿ ಈ ವೈರಸ್ಗಳು ತಮ್ಮದೇ ಆದಂಥ ಪರಿಣಾಮವನ್ನು ನಮ್ಮ ಬೆಳೆ ಸಸ್ಯಗಳ ಮೇಲೆ ಬೀರ್ತವೆ. ದ ಪ್ರೈಮರಿ ರೀಸನ್ ಫಾರ್ ದೀಸ್ ವೈರಸಸ್ ಟು ಬ್ರೀಡ್ ಆ್ಯಂಡ್ ಸ್ಪ್ರೆಡ್ ಈಸ್ ದಿ ಕ್ಲೈಮೇಟ್ ಚೇಂಜ್ and the excess use of pesticides, weedicides as part of chemical farming practices may not be biased by our fellow farmers around us. So this is the primary reason when the viruses will breed and spread. So there are specific situations, climatic changes like what is happening nowadays because of cyclones and other reasons. There is no sunlight. It's only cloudy days and drizzling or a heavy rain continuously. This is the climate change. When this climate change happens, these viruses will breed and they will spread. Once these viruses will breed and spread, so they will go and affect our growing plants. And the other reason for these viruses to come is because of excess use of pesticides and weedicides by our fellow organic chemical farmers around us. If there is an excess use of pesticides and weedicides around us, again these viruses will again mutate themselves and start spreading again and again. So these are all the potential situations where the viruses can breed and spread. ಈ ರೀತಿ ವೈರಸ್ಗಳು ನಮ್ಮ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ, ಈಗ ನೋಡಿ ನೀವು ಗಮನಿಸ್ಬೋದು, ವಿಪರೀತ ಮಳೆ ಬರ್ತಾ ಇದೆ, ಮೋಡದ ವಾತಾವರಣ ಮತ್ತು ಬಿಸಿಲೇ ಕಾಣ್ತಾ ಇಲ್ಲ ಕೆಲವು ದಿನಗಳಿಂದ. ಈ ರೀತಿ ವಾತಾವರಣದಲ್ಲಿ ಈ ವೈರಸ್ಗಳ ಸೃಷ್ಟಿ ಜಾಸ್ತಿ ಆಗುತ್ತೆ. ಈ ವೈರಸ್ಗಳು ಹೆಚ್ಚಾಗಿ ಕಾರಣ ಅತಿಯಾದ ವಿಷರಾಸಾಯನಿಕಗಳ ಬಳಕೆ. ಯಾವಾಗ ನಮ್ಮ ರಾಸಾಯನಿಕ ಕೃಷಿ ಮಾಡ್ತಕ್ಕಂಥ ಕೃಷಿಕರು ಈ ವಿಷರಾಸಾಯನಿಕಗಳನ್ನು ಜಾಸ್ತಿ ಬಳಸ್ತಾರೆ, ಆವಾಗಲೂ ಸಹ ಈ ವೈರಸ್ಗಳು ಮತ್ತೆ ಮ್ಯೂಟೇಷನ್ ಆಗಿ ಅದು ನಿರೋಧತೆಯನ್ನು ಪಡೆದು ಮತ್ತೆ ತಮ್ಮ ಸಂತತಿಯನ್ನು ಜಾಸ್ತಿ ಮಾಡ್ಕೊಳ್ತವೆ. ಈ ಹವಾಮಾನ ವೈಪರೀತ್ಯಗಳು ಮತ್ತು ವಿಷರಾಸಾಯನಿಕಗಳ ಬಳಕೆ ಈ ವೈರಸ್ಗಳ ಸಂಖ್ಯೆಯನ್ನು ಹೆಚ್ಚಲಿಕ್ಕೆ ಕಾರಣ ಆಗ್ತಾ ಇದೆ. ಸೊ ನಮ್ಮ ಕೃಷಿ ಭೂಮಿಯಲ್ಲೂ ಈ ವೈರಸ್ಗಳ ಒಂದು ಬಾಧೆಯನ್ನು ನಾವು ಗಮನಿಸ್ಬೋದು. The other important reason is monoculture practices also adds to the complexity of the problem. So because in chemical farming they use what is called monoculture or a single crop system. So thereby the viruses will have favorable conditions to multiply and destroy the whole crop. So this is a major challenge mainly for chemical farmers because they don't follow polyculture. Whereas in the case of natural farming we follow polyculture. So thereby these problems are very less. ಸೊ ವೈವಿಧ್ಯತೆ ಇಲ್ಲದ ಏಕಬೆಳೆ ಪದ್ಧತಿ ವ್ಯವಸಾಯ ಏನು ನಮ್ಮ ರಾಸಾಯನಿಕ ಕೃಷಿನಲ್ಲಿ ಹೇಳ್ತಾರೆ, ಇದನ್ನು ಮಾಡೋದ್ರಿಂದ ಸಹ ಈ ವೈರಸ್ಗಳ ಬಾಧೆ ಜಾಸ್ತಿ ಆಗುತ್ತೆ. ಒಂದು ಸತಿ ವೈರಸ್ ಬಂದರೆ ಏಕಬೆಳೆ ಪದ್ಧತಿ ಎಲ್ಲ ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತೆ, ರೈತನಿಗೆ ಆ ರೀತಿ ಒಂದು ನಷ್ಟವಾಗುತ್ತೆ. ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಏಕಬೆಳೆ ಪದ್ಧತಿ ಮಾಡೋರಿಗೆ ಈ ವೈರಸ್ಸಿನ ಬಾಧೆ ವಿಪರೀತವಾದಂಥ ಒಂದು ನಷ್ಟವನ್ನು ಉಂಟು ಮಾಡುತ್ತೆ. The young shoots, leaves of the plants are more susceptible to the virus infection and results in crop loss. As I already said, the viruses will affect the growing plant in their vegetative growth phase. So younger shoots, the new leaves coming out from the plants are more susceptible for these viruses. Virus will come and damage the tender parts of the growing plants. That is your leaves and shoots. So ನಮ್ಮ ಬೆಳೆ ಸಸ್ಯಗಳ ಚಿಗುರು, ಎಳೆಯ ಚಿಗುರು, ಎಳೆ ಕಾಂಡಗಳು ಮತ್ತು ಹೂಮಗುಗಳು ಇವುಗಳೆಲ್ಲವನ್ನು ಸಹ ಈ ವೈರಸ್ಗಳು ಪ್ರಭಾವಿತ ಮಾಡುತ್ತವೆ. ಹಾಗಾಗಿ ನಮ್ಮ ಬೆಳೆ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುತ್ತೆ, ಇಳುವರಿ ಮತ್ತು ಅದರ ಗುಣಮಟ್ಟ ಎರಡೂ ಸಹ ಗಣನೀಯ ಪ್ರಮಾಣದಲ್ಲಿ ಕುಸಿಯುತ್ತೆ. ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ನಮ್ಮ ಸಸ್ಯಾಭಿವೃದ್ಧಿ ಹಂತದಲ್ಲಿ ಈ ವೈರಸ್ಗಳ ಒಂದು ತೊಂದರೆ ಬಾಧೆ ಆಗದೇ ರೀತಿ ನಾವು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ. So what is the approach? What is the solution if there is a virus indication in our plants? So how do we manage them? The repellent and antiviral natural preparations. There are some repellent solutions or there are antiviral natural preparations such as neem oil based spray. So neem is one of the proven inexpensive and effective. Neem oil is the one of the spray. We can use neem oil and spray it both as a preventive and as well also to damage control. Liquid preparation by mixture of garlic plus green chili in the ratio of 1:4. 1 part of garlic, 4 part of green chili. We can crush into a paste and take the water from that, submerge into a water. So that liquid after sufficient dilution has to be sprayed. By spraying this garlic green chili mixture, it will act like a repellent and it also helps the plants to recover from the viral infection or viral effect. Simple prevention and action plant protection methods as part of the natural farm. In natural farm we will follow these two, neem oil based spray and garlic and green chili mixture spray. These are the two things one can follow to mitigate the issues coming from the viral infection.
ಈ ರೀತಿಯ ವೈರಸ್ ರೋಗಾಣುಗಳನ್ನು ನಿಯಂತ್ರಣಕ್ಕೆ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ನಾವು ಬೇವು ಮೂಲದ ಕಷಾಯವನ್ನಾಗಲಿ ಅಥವಾ ಬೇವಿನ ಎಣ್ಣೆಯನ್ನು ಬಳಸಿ ನಾವು ಅದನ್ನು ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ವೈರಸ್ ಬಾಧೆಯನ್ನು ನಿಯಂತ್ರಣ ಮಾಡ್ಬೋದು. ಹಸಿರು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಮಿಶ್ರಣವನ್ನು 4 ಭಾಗ ಹಸಿರು ಮೆಣಸಿನಕಾಯಿ 1 ಭಾಗ ಬೆಳ್ಳುಳ್ಳಿ ಈ ಒಂದು ಇದರಲ್ಲಿ ತಗೊಂಡು ಅದನ್ನು ಜಜ್ಜಿ ನೀರಿನಲ್ಲಿ ನೆನೆಸಿ ದ್ರವವನ್ನು ತೆಗೆದುಕೊಂಡು ಅದನ್ನು ಒಂದೇ ಪ್ರಮಾಣದಲ್ಲಿ ಅದನ್ನು ಮತ್ತೆ ಡೈಲ್ಯೂಟ್ ಮಾಡಿ ಅದನ್ನು ಸಿಂಪಡಣೆ ಮಾಡೋದರಿಂದ ಸ್ಪ್ರೇ ಮಾಡೋದರಿಂದ ಅದು ಒಂದು ರೀತಿ ವಿಕರ್ಷಣೆ ರೀತಿ ಕೆಲಸ ಮಾಡುತ್ತೆ, ರಿಪೆಲೆಂಟಾಗಿ ಕೆಲಸ ಮಾಡಿ ನಮ್ಮ ಬೆಳೆ ಸಸ್ಯಗಳನ್ನು ಸಂರಕ್ಷಣೆ ಮಾಡುತ್ತೆ. ಇದನ್ನು ನಾವು ಮುಂಜಾಗ್ರತಾ ಕ್ರಮವಾಗೂ ಮಾಡಬೇಕು ಮತ್ತು ಸಮಸ್ಯೆ ಬಂದಾಗಲೂ ಮಾಡಬೇಕಾಗತ್ತೆ. ಇದನ್ನು ನಿರ್ದಿಷ್ಟ ಕಾಲ ಹಂತದಲ್ಲಿ ಅಂದರೆ ಯಾವಾಗ ಎಳೆ ಚಿಗುರು ಎಲೆ ಹೂವು ಮೊಗ್ಗು ಬರ್ತಾ ಇರುತ್ತೆ ಅಂಥ ಸಮಯದಲ್ಲಿ ಇದನ್ನು ಮಾಡೋದರಿಂದ ನಮ್ಮ ಬೆಳೆಯನ್ನು ನಾವು ಈ ವೈರಸ್ ಬಾಧೆಯಿಂದ ಮುಕ್ತಿಪಡಿಸ್ಬೋದಾಗಿದೆ, ರಕ್ಷಿಸ್ಕೊಳ್ಬಹುದಾಗಿದೆ. So the third part is similar to the virus, there are pests and parasites. So these pests also cause a lot of damage to our growing plant in the early stage, that is vegetative growth phase. Again, we have to look at what are all the pests which can come and create issues, challenges to our plum. The pests find growing plants as their food basket and eat most of the tender parts of our growing plant. If the pest attack is there, virus will eat only small tender parts, but this pest will completely eat the entire leaves or the younger shoots or the younger stems or the flowers. So it will eat and hence results in our crop loss. So hence the pests are very challenging and we have to learn how to manage this pest. ಬೆಳೆ ಸಸ್ಯಗಳ ಪ್ರಾರಂಭಿಕ ಸಸ್ಯಾಭಿವೃದ್ಧಿ ಹಂತದಲ್ಲಿ ಎಳೆ ಚಿಗುರು, ಎಳೆ ಕಾಂಡ, ಎಳೆ ಹೂಗಳು ಬರ್ತಕ್ಕಂಥ ಸಮಯದಲ್ಲಿ ಈ ಪೆಸ್ಟ್ ಪೀಡೆಗಳು ಗಿಡದ ಎಳೆ ಭಾಗವನ್ನು ಸಂಪೂರ್ಣವಾಗಿ ಭಕ್ಷಿಸ್ತವೆ. ಅದಕ್ಕೆ ಆಹಾರ ಅದು ಸಂಪೂರ್ಣವಾಗಿ ಭಕ್ಷಣೆ ಮಾಡಿ ಬೆಳೆಯ ವಿನಾಶಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಪೀಡೆಗಳನ್ನು ನಿರ್ವಹಣೆ ಸಹ ಮುಖ್ಯವಾಗುತ್ತೆ. Early stage detection and prevention is the cure. So for this pest management, we have to detect them in the earlier stage and apply some preventive methods. The pest repellent solutions prepared using neem oil based or mixture of garlic and green chili as explained with a periodic foliar spray. We have to keep on spraying this repellent solution, neem oil or a garlic or a green chili spray periodically, regularly, such that it will help in controlling, managing the pests and parasitic effects at the initial stage of our plants. So we have to, the ideal thing here is we have to detect it and prevent it before it escalates. So for which you have to have a close observation of our commercial crops. ಈ ಪೀಡೆಗಳು ಮತ್ತು ಪರಪಕ್ಷಗಳಿಂದ ಆಗುವ ಹಾನಿಯನ್ನು ನಾವು ಪ್ರಾರಂಭಿಕ ಹಂತದಲ್ಲೇ ಗುರುತಿಸಬೇಕಾಗತ್ತೆ. ನಮ್ಮ ಬೆಳೆ ಸಸ್ಯಗಳನ್ನು ಗಮನಿಸ್ತಾ ಇರಬೇಕಾಗತ್ತೆ. ಸೂಕ್ತ ಕ್ರಮವಾದಂಥ ಬೇವು ಮೂಲದ ಕಷಾಯ ಅಥವಾ ಎಣ್ಣೆಯನ್ನಾಗಲಿ ಹಸಿರು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯ ದ್ರಾವಣವನ್ನಾಗಲಿ ತಯಾರಿಸಿಟ್ಕೊಂಡು ಅದನ್ನು ಎಲೆಗಳ ಮೇಲೆ ಆವಾಗವಾಗ ಸಿಂಪಡಣೆ ಮಾಡ್ತಾ ಇರಬೇಕಾಗತ್ತೆ. ಇದನ್ನು ನಿಗದಿತವಾಗಿ ಸಿಂಪಡಣೆ ಮಾಡ್ತಾ ಇರೋದ್ರಿಂದ ನಮ್ಮ ಬೆಳೆ ಸಸ್ಯಗಳಿಗೆ ಈ ಒಂದು ಪೀಡೆ ಬಾಧೆಯನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ಗಮನಿಸ್ಬೋದು. ಸೊ ಇದು ಪೀಡೆ ಬಾಧೆಗಳಾಯಿತು. ನೆಕ್ಸ್ಟು ದ ಫೋರ್ತ್ ಒನ್ ವಿಲ್ ಬಿ ಎಫೆಕ್ಟ್ಸ್ ಆಫ್ ಇನ್ಸೆಕ್ಟ್ಸ್ ಇನ್ಫೆಕ್ಷನ್ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್. ಸೊ how apart from the viruses and pests, our growing plants also get affected by insects. So let's understand how these insects will cause effects to our plants. Like pest, the other damaging cause for growing plants are the insects. How the insects will damage our crops. In the initial stage, that is when the insect is in the larva stage, which comes from the egg, they will be inside the soil. So they eat the young root tips of our plants. So inside the soil, they eat the young root tips of our plant, and as they mature into insects, the larva will become insects later. They will fly and they will come and damage the younger leaves, shoots, and the growing plants. So these insects will affect in two stages. Once they are in the larva stage, and they will be inside the soil, so they will affect by eating our tip of the roots of our plants. And once they mature into an insect, so they will come and eat the tender leaves and the shoots and the flowers. Like that, the insects will go to cause different types of effects on our plants. ಪೀಡೆಗಳಂತೆ ಕೀಟಗಳು ಸಹ ಬೆಳೆ ಸಸ್ಯಗಳಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತವೆ. ತಮ್ಮ ಪ್ರಾಥಮಿಕ ಹಂತದಲ್ಲಿ ಈ ಕೀಟಗಳು ಲಾರ್ವಾ ಅಥವಾ ಹುಳುಗಳ ರೀತಿ ಇರುತ್ತವೆ, ಮಣ್ಣಿನಲ್ಲಿ ಮುಚ್ಚಿಟ್ಕೊಂಡಿರ್ತವೆ. ಮಣ್ಣಿನೊಳಗಿರಬೇಕಾದ್ರೆ ನಮ್ಮ ಬೆಳೆ ಸಸ್ಯಗಳ ಎಳೆ ಬೇರುಗಳನ್ನು ಕತ್ತರಿಸಿ ತಿನ್ನುತ್ತವೆ. ಹಾಗಾಗಿ ಈ ಲಾರ್ವಾ ಅಥವಾ ಹುಳುಗಳಿಂದ ಬೇರನ್ನು ತಿಂದಂಥ ಗಿಡಗಳು ಮತ್ತೆ ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ. ಮತ್ತು ಈ ಹುಳದಿಂದ ಪ್ರೌಢಾವಸ್ಥೆ ಕೀಟಗಳಾಗಿ ಬದಲಾವಣೆ ಆಗ್ತವೆ, ರೂಪಾಂತರಗೊಂಡ ನಂತರ ಈ ಕೀಟಗಳು ಗಿಡದಿಂದ ಗಿಡಕ್ಕೆ ಹಾರಿ ನಮ್ಮ ಗಿಡದ ಎಳೆ ಭಾಗಗಳನ್ನು ಚೆನ್ನಾಗಿ ತಿಂತವೆ ಮತ್ತು ಬೆಳೆ ನಾಶಕ್ಕೆ ಇವು ಕಾರಣ ಆಗ್ತವೆ. ಹಾಗಾಗಿ
ಈ ಕೀಟದ ಬಾಧೆ ನಮ್ಮ ಗಿಡಕ್ಕೆ ಬೇರಿನಲ್ಲೂ ಆಗುತ್ತೆ ಮತ್ತು ಎಲೆಗಳನ್ನು ತಿಂದು ಹಾಳು ಮಾಡುತ್ತವೆ. So the possible biocontrol options such as traps, both sticky traps and the pheromone traps, regular spray of neem oil, neem based repellent, use of beneficiary parasitic insects, closely monitoring of the plants for possible insect infection and their movements in our farm, etc. are the precautions to prevent the same. So how do we prevent this insect effect? So we have to use what is called biocontrol options. So we are going to use what is called trapping system. These traps will attract and trap the insects when they are in the flying stage. So they are sticky pads. We call them as yellow sticky pad or color sticky pads. We can use the sticky pads to attract these insects, and you can also use called pheromone types. There is a lure called pheromone. So this lure will be used to attract the male insect and get trapped into the trapping unit or a bucket. So these are the things we use. This is called biocontrol methods. Apart from that, we can also use regular neem oil spray. So such that even neem application to the soil also helps in managing the effect of this larva eating the roots. And we should also use what is called beneficiary parasitic insects. Once we bring these parasitic insects, so these parasitic insects will eat the harmful insects in our farm. So this is another way of biocontrol. These are all biocontrols because we can't use chemical. We should do only biocontrol system. Most importantly, we should closely monitor of our plants for possible insect infection. Keep on monitoring for any kind of infection due to insects and take a preventive action accordingly. So these are all the key factor of insect effects management. ಜೈವಿಕ ನಮ್ಮ ಕೀಟ ಬಾಧೆಗಳಿಗೆ ಜೈವಿಕ ನಿಯಂತ್ರಣ ವಿಧಾನಗಳಾದಂಥ ಆಕರ್ಷಣೆ ಅಂಟು ಕಾಗದಗಳು, ಲಿಂಗಾಕರ್ಷಕ ಬಲೆಗಳು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಲೂರಲ್ ಅಂತ ಒಂದು ಹಾಕಿರ್ತೀವಿ. ಇದರಿಂದ ನಾವು ಗಂಡು ಕೀಟಗಳನ್ನು ಆಕರ್ಷಿಸಿ ಅದನ್ನು ನಮ್ಮ ಬಕೆಟ್ನಲ್ಲಿ ಅಥವಾ ಈ ಕಾಗದದಲ್ಲಿ ಅಂಟು ರೀತಿ ಮಾಡ್ತೀವಿ. ಇವುಗಳನ್ನು ಉಪಯೋಗಿಸಿ ಮತ್ತು ಬೇವಿನ ಮೂಲವನ್ನು ಬಳಸಿ, ಈಗ ಬೇವಿನ ಹಿಂಡಿಯನ್ನು ಭೂಮಿಗೆ ಸೇರಿಸೋದ್ರಿಂದ ಆ ಲಾರ್ವಾ ಬಂದು ನಮ್ಮ ಗಿಡದ ಬೇರನ್ನು ತಿನ್ನೋದನ್ನು ಕಮ್ಮಿ ಮಾಡ್ಬೋದು. ನಿರಂತರವಾಗಿ ಬೆಳೆ ಸಸ್ಯಗಳನ್ನು ಗಮನಿಸ್ತಾ ಇರಬೇಕು. ಹಾಗೆ ಉಪಕಾರಿ ಪರಭಕ್ಷಕ ಜೀವಿಗಳು ಅಂತಲೂ ಸಿಗ್ತವೆ. ಯಾವುದೋ ಒಂದು ಕೀಟ ಬಾಧೆ ಜಾಸ್ತಿ ಆದಾಗ ನಾವು ಈ ಪರಭಕ್ಷಕ ಜೀವಿಗಳನ್ನು ತಂದು ನಮ್ಮ ಕೃಷಿ ಭೂಮಿಯಲ್ಲಿ ಬಿಡೋದ್ರಿಂದ ಈ ಪರಭಕ್ಷಕ ಜೀವಿಗಳು ಹಾನಿಕಾರಕ ಕೀಟಗಳನ್ನು ತಿಂದು ಅವುಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡುತ್ತವೆ. ಇವೆಲ್ಲವನ್ನು ನಾವು ಜೈವಿಕ ವಿಧಾನಗಳು ಅಂತ ಹೇಳ್ತೀವಿ. ನಾವು ಯಾವುದೇ ರೀತಿಯಲ್ಲಿ ರಾಸಾಯನಿಕವನ್ನು ಬಳಸ್ತಾ ಇಲ್ಲ. ಇವೆಲ್ಲ ಮಾಡೋದ್ರಿಂದ ನಾವು ಈ ಕೀಟ ಬಾಧೆಗಳನ್ನು ನಿಯಂತ್ರಣ ಮಾಡಬಹುದು. Growing green rings and companion plants as part of our biodiversity objective in natural farming practices. These green rings and companion plants sometimes act like a sacrificing plants, which will attract the insects on them and prevent possible pest and insect damage to our commercial plants. So the sacrificing plants which we grow in the form of green ring or a companion plants will sacrifice themselves and protect our commercial crops. This is another important benefit of growing these green manure crops as a green ring or a companion plants. ನಮ್ಮ ಬೆಳೆಗಳ ಸುತ್ತಲೂ ನಾವು ಆಗಲೇ ಹೇಳಿದಂಗೆ ಹಸಿರು ಬೆಳೆ, ಸಂಗಾತಿ ಬೆಳೆ ಇವೆಲ್ಲವನ್ನು ಬೆಳಿತೀವಿ. ಈ ಹಸಿರು ಬೆಳೆ ಮತ್ತು ಸಂಗಾತಿ ಬೆಳೆ ನಾವು ವೈವಿಧ್ಯತೆಗೋಸ್ಕರ ಬೆಳೆದರೂ ಸಹ ಎಷ್ಟೋ ಸಲ ಅವು ತಮ್ಮ ಮೇಲೆ ಕೀಟಗಳನ್ನು ಆಕರ್ಷಣೆ ಮಾಡ್ಕೊಳ್ತವೆ, ಪೀಡೆಗಳನ್ನು ಆಕರ್ಷಣೆ ಮಾಡ್ಕೊಳ್ತವೆ. ನಮ್ಮ ಪ್ರಮುಖ ವಾಣಿಜ್ಯ ಬೆಳೆಗಳನ್ನು ಈ ಕೀಟಗಳ ಹಾನಿಯಿಂದ ರಕ್ಷಣೆ ಮಾಡ್ತವೆ. ತಾವು ಬಲಿ ಕೊಡ್ತವೆ, ತಾವು ಒಳಗಾಗ್ತವೆ. ಹಾಗಾಗಿ ಇದನ್ನು ಸ್ಯಾಕ್ರಿಫೈಸಲ್ ಪ್ಲಾಂಟ್ಸ್ ಅಂತಲೂ ಹೇಳ್ತೀವಿ. ತಾವು ತಮ್ಮನ್ನು ಬಲಿ ಕೊಟ್ಟು ನಮ್ಮ ಮುಖ್ಯ ಬೆಳೆಯನ್ನು ರಕ್ಷಣೆ ಮಾಡ್ತವೆ. ಹಾಗಾಗಿ ಈ ರೀತಿ ಒಂದು ವೈವಿಧ್ಯತೆಯನ್ನು ಸೃಷ್ಟಿ ಮಾಡೋದ್ರಿಂದ, ಕಳೆ ವೈವಿಧ್ಯತೆ ಇರೋದ್ರಿಂದ, ಸಂಗಾತಿ ಬೆಳೆ ಇರೋದ್ರಿಂದ, ಹಸಿರು ಬೆಳೆ ಇರೋದ್ರಿಂದ ಈ ಒಂದು ಕೀಟಗಳ ಬಾಧೆ ಮತ್ತು ಪೀಡೆಗಳ ಬಾಧೆಯನ್ನು ನಿಯಂತ್ರಣ ಮಾಡ್ಬೋದು. Friends, the last one is what is the stress? The lot of stresses happens to our plant that will hinder the growth and affects the yield and quality of the yield. So let's understand what are the stress which are responsible for the stunted growth of our commercial plants. Apart from the possible threats such as bacteria, fungus, pathogens, viruses, insects, pests, whatever we have discussed so far, the plants also needs to be protected against external stresses on their growth and performance. So the plants undergoes various types of external stresses. What are these external stresses? When these stresses will be caused, why these stresses will be caused, and how one has to manage their farming practices to minimize the effect of the stress on the growing plant. So let us understand the stress factors and management of stress to a plant in detail. ಸೊ ನಮ್ಮ ಬೆಳೆ ಸಸ್ಯಗಳ ಸಂರಕ್ಷಣಾ ಕ್ರಮದಲ್ಲಿ ನಾವು ಈ ದುಂಡಾಣುಗಳು, ಶಿಲೀಂಧ್ರಗಳು, ಕೊಳೆಕಾರಕಗಳು, ವೈರಸ್ಗಳು, ಪೀಡೆಗಳು, ಕೀಟಗಳು ಇವೆಲ್ಲ ಬಗ್ಗೆಯೂ ನಾವು ಗಮನಿಸ್ತಾ ಬಂದ್ವಿ ಅಲ್ವಾ. ಇದೆಲ್ಲದರ ಜೊತೆಗೆ ನಮ್ಮ ಬೆಳೆ ಸಸ್ಯಗಳಿಗೆ
ಬಾಹ್ಯ ಒತ್ತಡಗಳು, ಎಕ್ಸ್ಟರ್ನಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಈ ಬಾಹ್ಯ ಒತ್ತಡಗಳು ಸಹ ಸೃಷ್ಟಿಯಾಗುತ್ತೆ. ಈ ಒತ್ತಡಗಳು ಸೃಷ್ಟಿಯಾದಾಗ ಸಹ ಅವು ನಮ್ಮ ಬೆಳೆ ಸಸ್ಯಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ನಮ್ಮ ಫಸಲಿನ ಇಳುವರಿ ಮತ್ತು ಗುಣಮಟ್ಟ ಎರಡೂ ಸಹ ಏರುಪೇರಾಗೋದ್ರಲ್ಲಿ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಮ್ಮ ಗಿಡ ಮಣ್ಣು ಆರೋಗ್ಯವಾಗಿದೆ, ಯಾವುದೇ ರೀತಿ ವೈರಸ್ಗಳಿಲ್ಲ, ಯಾವುದೇ ರೀತಿ ಪೀಡೆಗಳಿಲ್ಲ, ಯಾವುದೇ ರೀತಿ ಇನ್ಸೆಕ್ಟ್ಸ್ ಇಲ್ಲ, ಎಲ್ಲವನ್ನೂ ಕಂಟ್ರೋಲ್ ಮಾಡಿದ್ದೀವಿ. ಆದರೂ ನಮ್ಮ ಬೆಳೆ ಸರಿ ಬರ್ತಾ ಇಲ್ಲ ಅಂತ ಅನ್ನೋದಕ್ಕೆ ಈ ಒಂದು ಒತ್ತಡಗಳಲ್ಲಿ ಒಳಗಾಗೋದನ್ನು ನಾವು ಗಮನಿಸಬೇಕಾಗಿರುತ್ತೆ. ಈ ಒತ್ತಡ ನಿರ್ವಹಣೆ ತಂತ್ರಗಳನ್ನು ನಾವು ನಮ್ಮ ನೈಸರ್ಗಿಕ ಕೃಷಿ ನಿರ್ವಹಣೆಯಲ್ಲಿ ಅಳವಡಿಸ್ಕೋಬೇಕಾಗತ್ತೆ. The stress created on the following plants, on the growing plants can result in improper growth, that is stunted growth we call it as, reduced inferior quality of harvest, thus causing economical damage to the natural farmer. So the stress will result in the inferior quality and less harvest. ಈ ರೀತಿ ಹಲವು ಬಾಹ್ಯ ಒತ್ತಡಗಳು ನಮ್ಮ ಫಸಲಿನ ಮೇಲೆ ಪರಿಣಾಮ ಬೀರುತ್ತವೆ. ಹಾಗಾಗಿ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಆರ್ಥಿಕತೆಗೆ ತೊಂದರೆ ಆಗುತ್ತೆ. ಹಾಗಾಗಿ ಒತ್ತಡಗಳ ನಿರ್ವಹಣೆ, ಒತ್ತಡಗಳು ಬಾರದಂತೆ ಬೆಳೆ ಸಸ್ಯಗಳ ನಿರ್ವಹಣೆ ನಮ್ಮ ನೈಸರ್ಗಿಕ ಕೃಷಿಕನ ಜವಾಬ್ದಾರಿಯಾಗಿರುತ್ತೆ. ಸೊ ವಾಟ್ ಆರ್ ದ ಪಾಸಿಬಲ್ ಫ್ಯಾಕ್ಟರ್ ದಟ್ ಕಾಸಸ್ ಸ್ಟ್ರೆಸ್ ಟು ಎ ಗ್ರೋಯಿಂಗ್ ಪ್ಲಾಂಟ್? ಒನ್ ಈಸ್ ಮಾಯಿಶ್ಚರ್, variation in moisture, excess moisture for a long time or a want of moisture, nutrient imbalance, so want of nutrients at the right time not available, lack of microbial diversity and density, microbial inactiveness, so we are not adding sufficient microbes in the topsoil and they are not performing because of there is no favorable condition for those microbes, and change in soil temperatures from morning to evening or seasonal, this will also create a lot of stress on them, and relative temperature changes and relative humidity changes. These are all called seasonals. These relative humidity changes will happen because of seasonal situations. Because of the seasonal situations, the temperatures will vary, the soil temperature will vary. As a result of this, we will going to have stress created on these plants. So these are all the possible reasons for stress creations. ಯಾವ ಕಾರಣಗಳಿಂದ ಒತ್ತಡಗಳು ಸೃಷ್ಟಿಯಾಗುತ್ತೆ ಅನ್ನೋದನ್ನು ನಾವು ಗಮನಿಸೋದಾದರೆ, ತೇವಾಂಶದಲ್ಲಿ ಆಗತಕ್ಕಂಥ ಬದಲಾವಣೆ, ಸಾಕಷ್ಟು ಮಳೆ ಬಂದಾಗ ತೇವಾಂಶ ಜಾಸ್ತಿ ಆಗಿರುತ್ತೆ ಹೇಳ್ತಾ ಇದ್ದೆ. ಬಹಳ ದೀರ್ಘಕಾಲದವರೆಗೆ ತೇವಾಂಶ ಇದ್ದಾಗ, ಬಿಸಿಲು ಇಲ್ಲದೆ ಇದ್ದಾಗ ಈ ಹಾನಿಕಾರಕ ಸೂಕ್ಷ್ಮಗಳು ಜಾಸ್ತಿ ಆಗ್ತವೆ ಮತ್ತು ಮಣ್ಣಿನಲ್ಲಿ ಅದರಿಂದ ಗಿಡಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ. ಉಷ್ಣಾಂಶದ ನಿರ್ವಹಣೆಯಲ್ಲಿ ಬದಲಾವಣೆ, ಈ ನೋಡಿ ಚಳಿಗಾಲ ಬಂದಾಗ ನಮಗೆ ಹಗಲಿನ ಉಷ್ಣಾಂಶ ರಾತ್ರಿ ಉಷ್ಣಾಂಶ ವ್ಯತ್ಯಾಸ ಇರುತ್ತೆ. ಮುಚ್ಚಿಗೆ ಮಾಡಿದರೆ ಪರವಾಗಿಲ್ಲ, ಮುಚ್ಚಿಗೆ ಇಲ್ಲ ಅಂದರೆ ಉಷ್ಣಾಂಶದಲ್ಲೂ ನಾವು ರೆಗ್ಯುಲೇಷನ್ ಬದಲಾವಣೆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಸಸ್ಯ ಪೋಷಕಾಂಶಗಳ ಲಭ್ಯತೆಯಲ್ಲಿ ಅಸಮಾನತೆ, ನಾವು ಕೊಡ್ತಕ್ಕಂಥ ಸಸ್ಯ ಪೋಷಕಾಂಶಗಳ ಗೊಬ್ಬರ ಆಗ್ಬೋದು, ಮುಚ್ಚಿಗೆ ಆಗ್ಬೋದು, ಅದರಲ್ಲಿ ನಮ್ಮ ಬೆಳೆ ಸಸ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳು ಇಲ್ಲದೇ ಇದ್ದಾಗ ಅವು ಬೆಳವಣಿಗೆಯಲ್ಲಿ ಕುಂಠಿತವಾಗ್ತವೆ ಅಥವಾ ಒತ್ತಡಕ್ಕೆ ಒಳಗಾಗ್ತವೆ. ಉಪಕಾರಿ ಸೂಕ್ಷ್ಮಜೀವಿಗಳ ಪ್ರಭೇದಗಳು ಮತ್ತು ಸಾಂದ್ರತೆಯಲ್ಲಿ ಏರುಪೇರಾಗಿರುತ್ತೆ. ಸೊ ಮೈಕ್ರೋಬಿಯಲ್ ಡೆನ್ಸಿಟಿ ಆ್ಯಂಡ್ ಡೈವರ್ಸಿಟಿ ಅವು ವ್ಯತ್ಯಾಸ ಆದಾಗ ಸಹ ಸೂಕ್ಷ್ಮಜೀವಿಗಳ ಸಹಾಯ ನಮ್ಮ ಬೆಳೆ ಸಸ್ಯಗಳಿಗೆ ಸಿಗಲ್ಲ, ಹಾಗಾಗಿ ಸಹ ಒತ್ತಡಕ್ಕೆ ಒಳಗಾಗ್ತವೆ. ಮತ್ತು ನಮ್ಮ ಗಾಳಿಯ ಸಾಪೇಕ್ಷ ತೇವಾಂಶದ ಬದಲಾವಣೆ, ರಿಲೇಟಿವ್ ಹ್ಯುಮಿಡಿಟಿ ಆನ್ ದ ಏರ್ ಮಾಯಿಶ್ಚರ್ ಅಂತ ಹೇಳ್ತೀವಿ. ನಮ್ಮ ಗಾಳಿಯಲ್ಲಿರ್ತಕ್ಕಂಥ ಒಂದು ತೇವಾಂಶದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಮತ್ತು ಋತುಮಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಮಳೆಗಾಲದಿಂದ ಚಳಿಗಾಲ, ಬೇಸಿಗೆ ಕಾಲ, ಈ ರೀತಿ ಋತುಮಾನದಲ್ಲಿ ಆಗತಕ್ಕಂಥ ಬದಲಾವಣೆಗಳು, ಈ ಎಲ್ಲ ಬದಲಾವಣೆಗಳಿಂದ ನಮ್ಮ ಗಿಡದ ಮೇಲೆ ಒತ್ತಡಗಳು ಸೃಷ್ಟಿಯಾಗುತ್ತೆ. ಆ ಒತ್ತಡಗಳು ಸೃಷ್ಟಿಯಾದಾಗ ಕೆಲವು ಸಮಯದಲ್ಲಿ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ ಮತ್ತು ಫಸಲಿನ ಗುಣಮಟ್ಟ ಕಮ್ಮಿ ಆಗುತ್ತೆ, ಫಸಲ ಇಳುವರಿ ಸಹ ಕಮ್ಮಿ ಆಗುತ್ತೆ. ಇದನ್ನು ನಾವು ಗಮನಿಸ್ಬೋದು. ಹಾಗಾದರೆ ಈ ಒತ್ತಡಗಳನ್ನು ನಿರ್ವಹಣೆ ಮಾಡೋದು ಹೇಗೆ? ಮತ್ತು ನಾವು ಆ 4 ಎಮ್ಗಳ ಕಡೆಗೆ ಹೊರಟೋಗ್ತೀವಿ. ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಮಾಯಿಶ್ಚರ್, ತೇವಾಂಶ ನಿರ್ವಹಣೆ, ಆ ಜ್ಞಾನ ನಾವು ಸಂಪಾದನೆ ಮಾಡ್ಕೊತಾ ಇದ್ದೀವಿ. ಮ್ಯಾನ್ಯೂರ್ ಮ್ಯಾನೇಜ್ಮೆಂಟ್, ಪ್ರೊವೈಡಿಂಗ್ ದ ರೈಟ್ ಟೈಪ್ ಆಫ್ ಮ್ಯಾನ್ಯೂರ್ ವಿತ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಫುಲ್ಲಿ ಡಿಕಂಪೋಸ್ಡ್, providing appropriate mulching all the time, every time, growing in our farm only, and enhancing microbial performance by creating food and shelter for microbes. This will reduce the possible stress on the plant and thus improve its performance. So all these 4 M's, if we learn how to manage these 4 M's regularly, that automatically reduces the stress on our external stress on our plants. ನೈಸರ್ಗಿಕ ಕೃಷಿಯ ಪ್ರಮುಖ ಹಂತಗಳಾದಂತಹ ತೇವಾಂಶ ನಿರ್ವಹಣೆ, ಮುಚ್ಚಿಗೆ, ಸಾವಯವ ಗೊಬ್ಬರ ತಯಾರಿ ಮತ್ತು ಬಳಕೆ, ಉಪಕಾರಿ ಸೂಕ್ಷ್ಮಗಳಿಗೆ ಆಶ್ರಯ ಮತ್ತು ಆಹಾರ, ಇದಿಷ್ಟೇ ನಾವು ಮಾಡಬೇಕಾಗಿರೋದು ಮಿತ್ರರು. ಇದಿಷ್ಟನ್ನು ನಾವು ಮಾಡ್ತಾ ಬಂದರೆ ಇದು ಬರಬಹುದಾದಂಥ ಒಂದು ಬಾಹ್ಯ ಒತ್ತಡದಿಂದ ನಮ್ಮ ಬೆಳೆ ಸಸ್ಯಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ. ಈ ಪ್ರಾಕೃತಿಕ ಸಂರಕ್ಷಣೆ ಈ ಥರ ಸುಸ್ಥಿರವಾಗಿರೋದ್ರಿಂದ ನಮ್ಮ ಬೆಳೆ ಸಸ್ಯಗಳು ಆರೋಗ್ಯವಾಗಿರುತ್ತೆ ಮತ್ತು ಬೆಳೆಯ ಗುಣಮಟ್ಟ ಮತ್ತು ಇಳುವರಿ ಉತ್ತಮ ಆಗುತ್ತೆ ಅನ್ನೋದರಲ್ಲಿ ನಾವಿಲ್ಲಿ ಗಮನಿಸ್ಬೋದು. ಸೊ ಇನ್ ಸಮರಿ, plant protection during the early phase of natural farming needs more information, that is knowledge, observation, our presence in our farm, and preventive measures
then preparing to fight the same. So prevention is better than cure. So what you have to do when we start doing our farming in early stages, there are so many variables which are not favorable to healthy plant growth. So we have to have a complete information about what can go wrong, how it can go wrong. All this information we should aware. That's what we have discussed today. And we should have a clear observation. Any change in the soil, any change in our plants, any change which is happening into our environment, we should keep an observation on that. And we should always plan a preventive measure rather than fighting the cause. So prevention is better than the cure. These are all the key responsibility of a natural farmer during his initial stage. Once the biodiversity is created and nature takes over, our interventions can be minimum. ನೈಸರ್ಗಿಕ ಕೃಷಿಯ ನಮ್ಮ ಈ ಪ್ರಾರಂಭಿಕ ಹಂತದಲ್ಲಿ ಸಸ್ಯ ಸಂರಕ್ಷಣಾ ವಿಚಾರಗಳು ನಾವು ಇದುವರೆಗೂ ಏನು ಮಾತಾಡಿದ್ದೀವಿ, ಇದನ್ನು ನಾವು ನಿರಂತರವಾಗಿ ಗಮನಿಸ್ತಾ ಇರಬೇಕು. ನಮ್ಮ ಕೃಷಿ ಭೂಮಿಯಲ್ಲಿ ಇದರ ಬಗ್ಗೆ ನಾವು ಮಾಹಿತಿ ಪಡ್ಕೋಬೇಕು. ಇವತ್ತು ಆ ಮಾಹಿತಿ ಸಾಕಷ್ಟು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಈ ಮಾಹಿತಿಗಳನ್ನು ನಾವು ಮನನ ಮಾಡ್ಕೋಬೇಕು ಮತ್ತು ನಮ್ಮ ಕೃಷಿ ಭೂಮಿ, ನಮ್ಮ ಬೆಳೆ ಸಸ್ಯಗಳ ಜೊತೆ ಇದನ್ನು ನಾವು ಗಮನಿಸ್ತಾ ಬರಬೇಕು ಮತ್ತು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗತ್ತೆ. ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದ್ರಿಂದ ಒಂದು ಸಂರಕ್ಷಣಾ ವಿಧಾನಗಳಿಗೆ ನಮ್ಮ ಶ್ರಮ ಮತ್ತು ಸಂಪನ್ಮೂಲ ಬಳಕೆಯನ್ನು ಕಡಿಮೆ ಮಾಡಬಹುದು. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಹಾಗಾಗಿ ಈ ರೀತಿ ಮುಂಜಾಗ್ರತಾ ಕ್ರಮಗಳಿಗೆ ನಾವು ಗಮನ ಕೊಡೋಣ ಅನ್ನೋದನ್ನು ಈ ಒಂದು ಇದರಲ್ಲಿ ಗಮನಿಸ್ಬೋದು. As the progress path towards natural farming with self-sustainability is the primary goal, the natural farmer needs to aware of these challenges and prepare to manage them accordingly. So what is our goal is to look at self-sustainability. Till we achieve this self-sustainability goal in the initial years, so we have to always prepare and plan our plant protection policies in such a way our plants will establish and grow healthy. Once the diversity is created, sustainability is achieved, then nature takes over. ಸುಸ್ಥಿರ ನೈಸರ್ಗಿಕ ಕೃಷಿಯ ನಮ್ಮ ದೀರ್ಘಕಾಲೀನ ಗುರಿಯಲ್ಲಿ ಈ ರೀತಿ ಸಸ್ಯ ಪೀಡೆಗಳ ಬಗ್ಗೆ ತಿಳುವಳಿಕೆ ಮತ್ತು ಕಡಿಮೆ ವೆಚ್ಚದ ನಿರ್ವಹಣೆ ನಮ್ಮ ಆಯ್ಕೆಯಾಗಬೇಕಾಗಿದೆ. ಒಂದು ಸತಿ ನಾವು ಸುಸ್ಥಿರತೆಗೆ ಹೊರಟೋದಾಗ, ವೈವಿಧ್ಯತೆಯನ್ನು ತಗೊಂಬಂದಾಗ ನೈಸರ್ಗಿಕ ಕೃಷಿ ತನ್ನನ್ನು ತಾನೇ ನೋಡ್ಕೊಳ್ಳುತ್ತೆ. ಅಲ್ಲಿವರೆಗೂ ಮಾತ್ರ ನಾವು ಈ ನಮ್ಮ ಒಂದು ಹಸ್ತಕ್ಷೇಪದಿಂದ ಅಥವಾ ನಮ್ಮ ಒಂದು ಸಸ್ಯ ಪೀಡೆಗಳನ್ನು ನಿರ್ವಹಣೆ ಮಾಡೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಅದನ್ನು ನಾವಿಲ್ಲಿ ಗಮನಿಸ್ಬೋದು. The only is to cross over this transitional phase towards self-sustainability, regenerative natural farming practices. As early as we can create this biodiversity, we can go towards self-management, then all these the pest-related issues or the plant protection issues will naturally disappear. So our aim is to just let us cross over this transitional period very quickly, and from the day one we plan to bring the diversity and sustainability management objective into our farm practices. ಆದಷ್ಟು ಜಾಗ್ರತೆ ನಮ್ಮ ಪ್ರಾರಂಭ ದಿನಗಳಲ್ಲೇ ನಾವು ಯೋಜನೆಗಳನ್ನು ರೂಪಿಸ್ಕೊಂಡು ಒಂದು ಸುಸ್ಥಿರವಾದಂಥ ಒಂದು ನೈಸರ್ಗಿಕ ಜೀವ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಿ, ಸಸ್ಯ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಿ ಜೀವ ವೈವಿಧ್ಯತೆಯನ್ನು ಆಕರ್ಷಣೆ ಮಾಡೋದ್ರಿಂದ ನೈಸರ್ಗಿಕ ಕೃಷಿಯಲ್ಲಿ ನಾವು ಇದನ್ನು ಎಷ್ಟು ಬೇಗ ತಲುಪ್ತೀವೋ ಅಷ್ಟು ಬೇಗ ನಮಗೆ ಈ ಬೆಳೆ ಸಸ್ಯಗಳಿಗೆ ಬರ್ತಕ್ಕಂಥ ಪೀಡೆಗಳ ನಿಯಂತ್ರಣ ಮಾಡುವಂಥ ಜವಾಬ್ದಾರಿ ನಮ್ಮದಿರಲ್ಲ. ಯಾಕೆಂದರೆ ಪ್ರಕೃತಿ ಅದನ್ನು ನೋಡ್ಕೊತಾ ಬರುತ್ತೆ ಅನ್ನೋದನ್ನು ಗಮನಿಸ್ಬೋದು. ಸೊ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ವೇ ಅಹೆಡ್, which is being discussed in detail in all these episodes on every Wednesday. Towards WWW is a guiding document for all of us to achieve the sustainability as early as we can in the initial stages of our farming practices. So we are discussing so many aspects of natural farming way ahead. So all these aspects which we have discussed in the last 17-18 weeks will become a handy tool for us. If we implement all these points what we discussed so far, thereby we will go to achieve the required diversity and sustainability in our farming practices. There we don't have to worry about pest management or crop loss due to pest issues or the protection issues. ಈ ಮಾರ್ಗದಲ್ಲಿ ನಾವು ಈ ಪ್ರತಿ ವಾರದ ಗೂಗಲ್ ಮೀಟ್ ಸರಣಿ ನೈಸರ್ಗಿಕ ಕೃಷಿ ಮುಂದಿನ ಹಾದಿ, ಇದರಲ್ಲಿ ನಾವು ಕಳೆದ 18 ಸಂಚಿಕೆಗಳಿಂದ ನಾವು ಎಷ್ಟು ವಿಷಯಗಳನ್ನು ನಾವು ವಿವರವಾಗಿ ತಿಳ್ಕೊತಾ ಬಂದಿದ್ದೀವಿ. ಇದೇ ನಮಗೆ ಮಾರ್ಗಸೂಚಿಗಳಾಗಿವೆ. ಈ ಎಲ್ಲ ವಿಷಯಗಳನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ. ಪ್ರತಿ ಹಂತದಲ್ಲೂ ನಾವು ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ನೈಸರ್ಗಿಕ ಕೃಷಿ ನಿರ್ವಹಣೆ ಪ್ರಾರಂಭ ಮಾಡಿದ್ರೆ ಕಡಿಮೆ ಅವಧಿಯಲ್ಲಿ ನಾವು ಆ ವೈವಿಧ್ಯತೆ ಸೃಷ್ಟಿ ಮಾಡಿ ಸುಸ್ಥಿರವಾದ ಕೃಷಿಯನ್ನು ನಾವು ತಲುಪಬಹುದು. ಇದರಿಂದ ನಮ್ಮ ಬೆಳೆ ಸಸ್ಯಗಳ ಸಂರಕ್ಷಣೆಗೆ ನಾವು ಮಾಡಬಹುದಂಥ ವೆಚ್ಚ ಮತ್ತು ಸಮಯ ಎರಡೂ ಸಹ ಸಂಪನ್ಮೂಲ ಎಲ್ಲ ಉಳಿತಾಯ ಆಗುತ್ತೆ. ನಮ್ಮ ಮೂಲ ಗುರಿ ಸುಸ್ಥಿರತೆ ಕಡೆಗಿರಬೇಕು ಅನ್ನೋದನ್ನು ನಾವು ಗಮನಿಸ್ಕೋಬಹುದು. ಸೊ ವಾಟ್ ಡು ಯು ಸೇ? ಸೊ ಡೈವರ್ಸಿಟಿ is the key. So we have to create diversity, and that we would achieve through natural farming practices. Thereby our natural farming made simple. ಸೊ ನೈಸರ್ಗಿಕ ಕೃಷಿ ಸರಳೀಕರಣಗೊಂಡಿದೆ ಅಂತ ಹೇಳ್ತೀವಲ್ಲ, ಹಾಗಾಗಿ ಇದನ್ನು ನಾವು ಸರಳವಾಗಿ ಈ ಒಂದು ತತ್ವಗಳನ್ನು ಉಪಯೋಗಿಸಿ ನಮ್ಮ ನೈಸರ್ಗಿಕ ಕೃಷಿಯನ್ನು ನಾವು ರೂಪಿಸ್ಕೋಬೇಕಾಗಿದೆ ಮತ್ತು ನಿರ್ವಹಣೆ ಮಾಡಬೇಕಾಗಿದೆ.
As always, friends, our focus should remain in less input cost. I am repeating this again and again, both in the beginning and the end of this webinar, because this is very important. Less input cost, less intervention, less cost of production, and thus move towards sustainable, regenerative, profitable natural farming. This will only create win-win situation for all. So if at all we need to be successful in our natural farming management, these are the key traits which we have to implement in our practices. ಕಡಿಮೆ ಒಳಸರಿಗಳ ವೆಚ್ಚ, ಅನಗತ್ಯ ಕೃಷಿ ಚಟುವಟಿಕೆಗಳ ನಿಯಂತ್ರಣ, ಕಡಿಮೆ ಕೃಷಿ ಕಾರ್ಮಿಕರ ಅವಲಂಬನೆ ಅಥವಾ ಬಳಕೆ, ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಿ ಸುಸ್ಥಿರ ಪುನರುತ್ಪಾದಕ ಲಾಭದಾಯಕ ನೈಸರ್ಗಿಕ ಕೃಷಿ ನಮ್ಮದಾಗಬೇಕಾಗತ್ತೆ. ಅದನ್ನು ನಾವು ಮಾಡ್ಕೊಂಡಾಗ ಮಾತ್ರ ಈ ಎಲ್ಲವನ್ನೂ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಇದರಲ್ಲೇ ಎಲ್ಲದರ ನಮ್ಮ ಮತ್ತು ಪ್ರಕೃತಿಯ ಮತ್ತು ಎಲ್ಲರ ನಮ್ಮ ಮತ್ತು ನಮ್ಮ ಗ್ರಾಹಕರ ಹಿತ ಅಡಗಿದೆ ಅನ್ನೋದನ್ನು ನಾವು ಪ್ರತಿ ವಾರದಲ್ಲೂ ಗಮನಿಸ್ತಾ ಬರ್ತಾ ಇದ್ದೀವಿ. Friends, for more information and practical illustration of our experience, please do stay connected with us regularly. So what are the ways and means of connecting with us? Every Wednesday 8:30 p.m. like this, we meet on Google Meet live session. We discuss one or the other topics on every day, followed by our questions and clarifications. ಸೊ ಪ್ರತಿ ನಾವು ಹಾಗಾದರೆ ಏನು ಮಾಡಬೇಕು, ನಾವು ನಿರಂತರವಾಗಿ ನಾವು ಈ ಮಾಹಿತಿಯನ್ನು ನಾವು ಗಳಿಸ್ಕೊತಾ ಬರಬೇಕಾಗತ್ತೆ. ನಮ್ಮಗಳ ಜೊತೆ ನೀವು ಸಂಪರ್ಕದಲ್ಲಿರಿ. ಅದಕ್ಕೆ ಅವಕಾಶಗಳೇನಪ್ಪ ಅಂದರೆ, ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ನಾವು ಮಾಡ್ತಕ್ಕಂಥ ಈ ಒಂದು ವೆಬಿನಾರು, ಇದು ನೇರ ಪ್ರಸಾರದ ಕಾರ್ಯಕ್ರಮ. ಇದು ಪ್ರತಿ ಬುಧವಾರ ನಡೀತಾ ಇದೆ. ಈ ಒಂದು ಗೂಗಲ್ ಮೀಟ್ನ ಲಿಂಕನ್ನು ಉಪಯೋಗಿಸಿ ನೀವು ಹೇಗೆ ಕನೆಕ್ಟ್ ಆಗಿದೆ ಆ ರೀತಿ ಕನೆಕ್ಟ್ ಆಗ್ಬೋದು. ಇದು ಪ್ರತಿ ಬುಧವಾರನೂ ಇರುತ್ತೆ. ಇದರಿಂದ ನಮ್ಮ ಒಂದು ನೈಸರ್ಗಿಕ ಕೃಷಿಯ ನಿರ್ವಹಣೆಯ ಒಂದು ಜ್ಞಾನವನ್ನು ನಾವು ಸಂಪಾದನೆ ಮಾಡ್ಕೊತಾ ಹೋಗೋಣ. Every second Saturday or Sunday in our MS farm, Bannavati, Sasalu Hobadi, Doddaballapur Taluk, we have what is called Visitors Day. It's an on-field workshop day. It's a full day. You can visit on second Saturday of every month, and this is the location of our MS farm. So people have already started visiting now. So whoever is not planned, please plan in the month of November, second Saturday. So ಪ್ರತಿ ತಿಂಗಳ 2ನೇ ಶನಿವಾರ ನಮ್ಮ ತೋಟದ ಭೇಟಿ ಕಾರ್ಯಕ್ರಮ ಇರುತ್ತೆ. ನಮ್ಮ MS ಫಾರ್ಮ್ ಬನವತಿ, ಸಾಸಲು ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಜಿಲ್ಲೆ. ಇಲ್ಲಿ ಒಂದು ದಿನ ಪೂರ್ತಿ ನಾವು ನಿಮ್ಮ ಜೊತೆ ಇರ್ತೀವಿ. ಅವತ್ತು ನಾವು ಸಂಪೂರ್ಣವಾಗಿ ಈ ನೈಸರ್ಗಿಕ ಕೃಷಿಯ ಮಜಲುಗಳನ್ನು ನಮ್ಮ ತೋಟದಲ್ಲೇ ಗಮನಿಸ್ತಾ ಬರೋಣ. ವಾಚ್ ರೆಗ್ಯುಲರ್ ವಿಡಿಯೋ ಅಪ್ಲೋಡ್ಸ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ನೈಸರ್ಗಿಕ ಕೃಷಿ ಪ್ರಯಾಣದ ಈ ಒಂದು ರೆಕಾರ್ಡ್ಗಳನ್ನು ಈ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇವತ್ತಿನ ಸರಣಿ, ಟುಡೇಸ್ ರೆಕಾರ್ಡಿಂಗ್ ಆಲ್ಸೋ being uploaded to this YouTube channel. Please stay connected through this YouTube channel as well. Friends, this is about the today's topic, the plant protection and policy, and ultimately how do we achieve this. So this concludes today's webinar on the topic of plant protection. Now I will go to unmute you. Please share your feedbacks and ask questions.